ಮಕ್ಕಳ ಇವತ್ತು ನಾನು ಈ ಫಸ್ಟ್ ಎಕ್ಸ್ಪರಿಮೆಂಟು ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಕನೆಕ್ಷನ್ ಮಾಡೋದು ಹೇಗೆ, ರೀಡಿಂಗ್ ತೊಗೊಳೋದು ಹೇಗೆ ನೀವು ಆಲ್ರೆಡಿ ಸುಮಾರು ಸರಿ ಕಲ್ತಿದ್ದೀರಾ. ಬಟ್ ಇನ್ನೂ ಸರಿ ರೆಕಾರ್ಡ್ ಮಾಡಿ ನಮಗೆ ತೋರಿಸ್ತಾ ಇದ್ದೀನಿ. ಏನಕ್ಕಂದರೆ ನಾಳೆ ಬರುವಾಗ ಇದನ್ನೆಲ್ಲ ಮೆಮೊರೈಸ್ ಮಾಡ್ಕೊಳ್ಬೇಕು. ಹೀಗೇ ಇರುತ್ತೆ ನೋಡಿ. ಇಲ್ಲಿ ವೋಲ್ಟ್ ಮೀಟರ್, ಅಮ್ಮೀಟರ್, ರಿಯೋಸ್ಟ್ಯಾಟ್, ಪವರ್ ಸಪ್ಲೈ ಇಷ್ಟು ಬೇಕು. ದಿಸ್ ಇಸ್ ದಿ ರೆಸಿಸ್ಟೆನ್ಸ್ ವಯರ್ ಹೂಸ್ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಯು ವಿಲ್ ಫೈಂಡ್. ಈಗ ನೀವು ಕನೆಕ್ಷನ್ ಮಾಡುವಾಗ ಫಸ್ಟ್ ಏನು ಮಾಡ್ತೀರಾ, ಈ ಸರ್ಕಿಟ್ ಬರ್ಕೊಳ್ತೀರಾ. ಸರ್ಕಿಟು ಅಬ್ಸರ್ವೇಷನ್ ಪಾರ್ಟ್ ನಾನು ಏನು 5 ಸ್ಟೆಪ್ಸ್ ಹೇಳಿದ್ದೀನೋ ಅದು ಪಕ್ಕ ಬರೀಬೇಕು. ಅದು ಬರೆದ್ರೇ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಅದರ್ವೈಸ್ ಯು ಕ್ಯಾನ್ ನೆವರ್ ಡೂ ಎಕ್ಸ್ಪರಿಮೆಂಟ್. ಹಾಗಾಗಿ ಫಸ್ಟ್ ಬರೀತೀರಾ, ಸರ್ಕಿಟೆಲ್ಲ ಚೆನ್ನಾಗಿ ಪ್ರಿಪೇರಾಗಿ ಬಂದಿರ್ತೀರಾ, ಲೇಬಲ್ ಮಾಡಿರ್ತೀರಾ. ನೋಡಿ ಸರ್ಕಿಟ್ನಲ್ಲಿ ಉದ್ದ ಇರೋ ವಯರು, ಉದ್ದ ಇರೋ ಲೈನು ಪಾಸಿಟಿವ್, ಗಿಡ್ಡ ಇರೋದು ನೆಗೆಟಿವು. ಪಾಸಿಟಿವ್ ಗೋಸ್ಟು ರೆಜಿಸ್ಟರ್, ನೋಡಿದೆ ರೆಜಿಸ್ಟರ್. ಆ್ಯಂಡ್ ದಿಸ್ ವೋಲ್ಟ್ ಮೀಟ್ರ್ ಪಾಸಿಟಿವ್, ನೆಗೆಟಿವ್, ರೆಡ್ ಪಾಸಿಟಿವ್, ಬ್ಲ್ಯಾಕ್ ನೆಗೆಟಿವ್. ನೋಡಿ ವೋಲ್ಟ್ ಮೀಟ್ರ್ ಪಾಸಿಟಿವ್ ಮತ್ತು ರೆಜಿಸ್ಟರ್ದು ಒನ್ ಎಂಡು ಪವರ್ ಸಪ್ಲೈ ಹೋಗಿರೋದ್ರಿಂದ ನೀವೊಂದು ವಯರ್ ತೊಗೊಂಡು ಫಸ್ಟ್ ಏನು ಮಾಡ್ತೀರಾ, ಇವೆರಡನ್ನೂ ವೈಂಡ್ ಮಾಡ್ಕೊಳ್ತೀರಾ. ಸಿಂಪಲಾಗಿ ಮಾಡ್ಕೊಳ್ಳಿ, ಬಿಚ್ಚಕ ಆಗದಿರೋ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಇದನ್ನು ತೊಗೊಂಡು ಹೋಗ್ಬಿಟ್ಟು ನೀವು ಮೆಮೊರೈಸ್ ಮಾಡ್ಕೊಳ್ಳಿ. ಇದನ್ನು ನೀವು ರೆಗ್ಯುಲರ್ ಕ್ಲಾಸಲ್ಲೂ ಮಾಡಿದ್ದೀರಾ. ತೊಗೊಂಡೋಗಿ ವೋಲ್ಟ್ ಮೀಟ್ರ್ ಪಾಸಿಟಿವ್ ಕನೆಕ್ಟ್ ಮಾಡ್ತೀರಾ, ರೈಟ್. ಈಗ ಒಂದು ಟರ್ಮಿನಲ್ ಇದು ಪವರ್ ಸಪ್ಲೈ ಪಾಸಿಟಿವ್ ಹೋಗ್ಲಿಕ್ಕೆ ರೆಡಿ ಇದೆ. ಇನ್ನೊಂದು ವಯರ್ ತೊಗೊಂಡು ಈ ಕಡೆಯಿಂದ ನಾನು ತೊಗೊಳ್ತೀನಿ ನೋಡಿ, ಇನ್ನೊಂದು ವಯರ್ ತೊಗೊಂಡು ಈ ಥರ ವೈಂಡ್ ಮಾಡಿಕೊಂಡು ಆ ವೋಲ್ಟ್ ಮೀಟ್ರದ್ದು ನೆಗೆಟಿವ್ ಕನೆಕ್ಟ್ ಮಾಡ್ತೀರಾ. ನೋಡಿ ವೋಲ್ಟ್ ಮೀಟ್ರ್ ನೆಗೆಟಿವ್ ಕನೆಕ್ಟ್ ಮಾಡಿಕೊಂಡು ನೀಟಾಗಿ ಕನೆಕ್ಷನ್ ಮಾಡಲಿಕ್ಕೆ ಎಷ್ಟು ಬೇಕೋ, ಕಂಟಿನ್ಯೂಟಿ ಸಿಗ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಟೈಟ್ ಮಾಡ್ಕೊಳ್ಳಿ. ಓವರ್ ಟೈಟ್ ಮಾಡೋಕ್ಕೆ ಹೋಗಬೇಡಿ. ನೋಡಿ 2 ವಯರ್ಸ್ ಇದು. ಇದರಲ್ಲಿ ಪಾಸಿಟಿವ್ ಇರೋ ವಯರು ಪಾಸಿಟಿವ್ ಆಫ್ ಪವರ್ ಸಪ್ಲೈ ಹೋಗುತ್ತೆ. ನೋಡಿ ಆ ಭಾಗ ಮುಗೀತು ಸರ್ಕಿಟ್ನಲ್ಲಿ, ದಟ್ ಈಸ್ ಓವರ್. ನೆಕ್ಸ್ಟು ಗೋ ಟು ದಿ ಸೆಕೆಂಡ್ ಪಾರ್ಟ್. ನೋಡಿ ಇಲ್ಲಿ ಈ ರೆಜಿಸ್ಟರ್ದು ಇನ್ನೊಂದು ಎಂಡು ಕನೆಕ್ಟೆಡ್ ಟು ನೆಗೆಟಿವ್ ಎಲ್ಲಿ ಹೋಗ್ತಾ ಇದೆ, ರಿಯೋಸ್ಟ್ಯಾಟ್ನಲ್ಲಿ ನಾನು ಮೊದಲೇ ಹೇಳಿದೆ ಆ್ಯರೋ ಇದೆಯಲ್ಲ, ದಟ್ ಈಸ್ ದಿಸ್ ಟಾಪ್ ಟರ್ಮಿನಲ್. ಈ ಟಾಪ್ ಟರ್ಮಿನಲ್ ಬಿಟ್ಟ ಮೇಲೆ ನೆಕ್ಸ್ಟ್ ಬಾಟಮ್ ಟರ್ಮಿನಲ್ 2 ಇರುತ್ತೆ. ನೋಡಿ ಈ ಕಡೆ ಒಂದಿದೆ, ಇಲ್ಲೊಂದಿದೆ. ಇಲ್ಲಿ ನೀವು ಇಲ್ಲೇ ತೊಗೊಳ್ಳಿ, ಇಲ್ಲಿ ತೊಗೊಂಡು ಇಲ್ಲಿ ಹೋಗುತ್ತೆ ನೋಡಿ. ರಿಯೋಸ್ಟ್ಯಾಟ್ ಗೋಸ್ ಟು ನೆಗೆಟಿವ್ ಆಫ್ ಅಮ್ಮೀಟರ್, ರಿಯೋಸ್ಟ್ಯಾಟ್ ಗೋಸ್ ಟು ನೆಗೆಟಿವ್ ಆಫ್ ಅಮ್ಮೀಟರ್, ಸಾರಿ ಪಾಸಿಟಿವ್ ಆಫ್ ಅಮ್ಮೀಟರ್. ಯಾಕೆಂದರೆ ಪಾಸಿಟಿವ್ ಕಡೆಯಿಂದ ಬರ್ತಾ ಇದ್ದಾರೆ ನೀವು, ಪಾಸಿಟಿವ್ ಕಡೆ ಬರ್ತಾ ಇರೋದ್ರಿಂದ ಪಾಸಿಟಿವ್ ಆಫ್ ಅಮ್ಮೀಟ್ರಿಗೆ ಹೋಗಬೇಕು. ನೆಕ್ಸ್ಟು ನೆಗೆಟಿವ್ ಆಫ್ ಅಮ್ಮೀಟರ್ ಗೋಸ್ ಟು ನೆಗೆಟಿವ್ ಆಫ್ ಬ್ಯಾಟ್ರಿ. ದಟ್ಸ್ ಆಲ್ ದಿ ಕನೆಕ್ಷನ್ ಮುಗೀತು. ಈಗ ನೀವೇನು ಮಾಡ್ತೀರಾ, ಸ್ವಿಚ್ನ ಆನ್ ಮಾಡ್ತೀರಾ. ಇಲ್ಲಿ ಕೀ ಕೊಟ್ಟಿಲ್ಲ ನಾವು, ನೀವೇನು ಆಫ್ ಆನ್ ಸ್ವಿಚ್ ಇದೆಯೋ ಅದನ್ನೇ ಕೀ ಅಂತ ಯೂಸ್ ಮಾಡ್ತೀರಾ, ರೈಟ್. ಅದನ್ನ ಯೂಸ್ ಮಾಡಿಕೊಂಡು ಇಲ್ಲಿ ಸ್ವಿಚ್ ಆನ್ ಮಾಡ್ಕೊಳ್ಳಿ. ಸ್ವಿಚ್ ಆನ್ ಮಾಡಿಕೊಂಡ್ರೆ ನೀವು ಇಲ್ಲಿ ಎಕ್ಸ್ಪೆಂಡ್ ಮಾಡ್ಬೋದು. ಆನ್ ಮಾಡ್ತಿದ್ದಾಗೆ ನೋಡಿ ರೀಡಿಂಗ್ ತೋರಿಸ್ತಾ ಇದೆ. ರೀಡಿಂಗ್ ತೊಗೊಳ್ಳುವಾಗ ನೀವು ಹೇಗೆ ಪ್ರಾಕ್ಟೀಸ್ ಮಾಡಿದ್ದೀರಾ, ಅಮ್ಮೀಟ್ರ್ನಲ್ಲಿ ವೋಲ್ಟೇಜು ಹೇಗಿದೆ, 0ಇಂದ 0.5ಗೆ ರೀಡಿಂಗ್ ತೊಗೊಳ್ಳುವಾಗ 0ಇಂದ 0.5ಗೆ 10 ಡಿವಿಷನ್ಸ್ ಇದೆ. 10 ಡಿವೈಡ್ ಮಾಡ್ಕೊಳ್ಳಿ. 1 ಡಿವಿಷನ್ 0.05. ನಾನು ನಿಮಗೇನು ಹೇಳಿದ್ದೆ, 0 to 0.5 ಮಧ್ಯದ ಲೈನ್ ಇದೆಯಲ್ಲ, 5ನೇದು ಲಾಂಗರ್ ಒನ್, ದಟ್ ಈಸ್ 0.25. ನೀವು ರೀಡಿಂಗ್ ಮಾಡುವಾಗ 0.25, 0.5, 0.75, 1, 1.25, 1.5 ಈ ಥರ ವೋಲ್ಟೇಜ್ನ ಇನ್ಕ್ರೀಸ್ ಮಾಡಿ ಬರೋ ಕರೆಂಟ್ನ ಮೆಷರ್ ಮಾಡ್ತೀರಾ. ಕರೆಂಟ್ ಮೆಷರ್ ಮಾಡುವಾಗ ರೀಡಿಂಗ್ ಹೇಗಿದೆ ನೋಡಿ, ಇಲ್ಲಿ 0ಇಂದ 0.2ಗೆ 10 ಡಿವಿಷನ್ಸ್ ಇದೆ. ಡಿವೈಡ್ ಮಾಡಿಕೊಂಡ್ರೆ ಒಂದೊಂದು ಡಿವಿಷನ್ ವ್ಯಾಲ್ಯೂ 0.02 ಬರುತ್ತೆ. ಈಗ ಇಲ್ಲಿ ನನಗೆ ಎಷ್ಟು ಡಿವಿಷನ್ ಡಿಫ್ಲೆಕ್ಷನ್ ಬಂದಿದೆ, 0ಇಂದ 10 ಡಿವಿಷನ್ ಆಯಿತು, 12 ಡಿವಿಷನ್ಸ್ ಬಂದಿದೆ. ನಾನು ಏನು ಮಾಡಬೇಕಾಗಾದ್ರೆ 12 ಡಿವಿಷನ್ ಇಂಟು 0.02 ಮಾಡ್ಕೋಬೇಕು. ಮಾಡಿದಾಗ ನನಗೆ ಎಷ್ಟು ಬಂತು, 12 2s 24 ಅಂದರೆ 0.24 ಬರ್ತಾ ಇದೆ. 0.75ಗೆ 0.24 ಬರುತ್ತೆ. 0.75 ನಿಮ್ಮ ವೋಲ್ಟ್ ಮೀಟರ್ ರೀಡಿಂಗ್, ಆ್ಯಂಡ್ 12 2s 24 ಅಂದರೆ 0.24 ಅಮ್ಮೀಟರ್ ರೀಡಿಂಗ್. ಹೀಗೆ ನೀವು ರೀಡಿಂಗ್ ತೊಗೊಳ್ತೀರ. ಅದೇ ನೋಡಿ 0.75 ಸೆಟ್ ಮಾಡ್ಕೊಡಿ. ನಾನು 0.75 ವೋಲ್ಟೇಜಿಗೆ ಐ ಆಮ್ ಗೆಟಿಂಗ್ ಅ ವ್ಯಾಲ್ಯೂ ಅರೌಂಡ್ 12 ಡಿವಿಷನ್ಸ್ಗೆ ಒಂದೊಂದು ಡಿವಿಷನ್ 0.02 ಆದರೆ 12 ಡಿವಿಷನ್ ಇಂಟು 12 ಮಾಡ್ಕೋಬೇಕು. ನಿಮಗೆ 0.25 ಸೆಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. 0.25 ಸೆಟ್ ಮಾಡಿದಾಗ 3 ಡಿವಿಷನ್ ಬಂತು. 3 ಇಂಟು 0.02 ಮಾಡ್ತೀರಾ. ಏನು ಡಿಫ್ಲೆಕ್ಷನ್ ಬರುತ್ತೋ ಅಮ್ಮೀಟ್ರ್ನಲ್ಲಿ ಅದಕ್ಕೆ 0.02 ಮಲ್ಟಿಪ್ಲೈ ಮಾಡಿಕೊಂಡ್ರೆ ಅಮ್ಮೀಟ್ರ್ ರೀಡಿಂಗ್ ಬರುತ್ತೆ. ರೈಟ್ ಇನ್ ದಿ ಸೆಕೆಂಡ್ ಕಾಲಮ್ ಮಿಲಿ ಆ್ಯಂಪಿಯರ್ನಲ್ಲಿ ಆ್ಯಂಪಿಯರ್ಸ್ ಬರೀಬೇಕು. ಮಿಲಿ ಆ್ಯಂಪಿಯರ್ಸ್ನ ಹೊಡೆದಾಕ್ಬಿಟ್ಟು ನೀವು ಆ್ಯಂಪಿಯರ್ಸ್ ನೋಡಿ, ಅಮ್ಮೀಟ್ರದು ಆ್ಯಂಪಿಯರ್ಸ್ ಬರ್ಕೊಳ್ಳಿ. ಮಿಲಿ ಹೊಡೆದಾಕಿ ಎ ಮಾಡ್ಕೊಳ್ಳಿ.
ಆಮೇಲೆ ವೋಲ್ಟ್ ಮೀಟ್ರು ವೋಲ್ಟ್ಸ್ನಲ್ಲೇ ಇದೆ. 0.75 ವೋಲ್ಟ್ಸ್ಗೆ ಎಷ್ಟು ಡಿವಿಷನ್ ಬಂದಿದೆ ಇಂಟು 0.02 ಮಾಡಿ ಅಮ್ಮೀಟ್ರ್ ಕಾಲಮ್ನಲ್ಲಿ ಬರ್ಕೊಳ್ಳಿ. ವೋಲ್ಟ್ ಮೀಟ್ರ್ ಮೊದಲೇ ಬರ್ಕೋಬೇಡಿ. 0.25, 0.5, 0.75, 1, 1.25, 1.5 ಹೀಗೆ. ಅಲ್ಲಿಗೆ ನೋಡಿ ಕನೆಕ್ಷನ್ ಇನ್ನೂ ಸರಿ ಪ್ರಾಕ್ಟೀಸ್ ಮಾಡೋಣ. ಪಾಸಿಟಿವ್ ಆಫ್ ಪವರ್ ಸಪ್ಲೈ ಗೋಸ್ ಟು ಪಾಸಿಟಿವ್ ಆಫ್ ವೋಲ್ಟ್ ಮೀಟರ್, ಅದೇ ಗೋಸ್ ಟು ರೆಜಿಸ್ಟರ್. ನೆಕ್ಸ್ಟ್ ನೆಗೆಟಿವ್ ಆಫ್ ವೋಲ್ಟ್ ಮೀಟ್ರಿಗೆ ರೆಜಿಸ್ಟರ್ದು ಇನ್ನೊಂದು ಎಂಡ್ ಕನೆಕ್ಟ್ ಮಾಡಿದ್ದೀರಾ, ಅದೇ ನೆಗೆಟಿವ್ ಗೋಸ್ ಟು ರಿಯೋಸ್ಟ್ಯಾಟ್ ಗೋಸ್ ಟು ಅಮ್ಮೀಟರ್ ಗೋಸ್ ಟು ಪಾಸಿಟಿವ್ ನೆಗೆಟಿವ್ ಆಫ್ ದಿ ಪವರ್ ಸಪ್ಲೈ. ಆನ್ ಮಾಡ್ತೀರಾ, ವೋಲ್ಟ್ ಮೀಟ್ರ್ ರೀಡಿಂಗ್ನ ಸೆಟ್ ಮಾಡ್ತೀರಾ, ಕರಸ್ಪಾಂಡಿಂಗ್ ಅಮ್ಮೀಟ್ರ್ ರೀಡಿಂಗ್ ತೊಗೊಳ್ತೀರಾ. ವೋಲ್ಟ್ ಮೀಟ್ರ್ ರೀಡಿಂಗು 0.25, 0.5, 0.75, 1, 1.25, 1.5 ಹೀಗೆ ತೊಗೊಳ್ತೀರಾ. ಅಮ್ಮೀಟ್ರ್ ರೀಡಿಂಗ್ ಮಾಡುವಾಗ 1 ಡಿವಿಷನ್ 0.02 ಅಂತ ಇದೆ ಅಮ್ಮೀಟ್ರ್ನಲ್ಲಿ. ಎಷ್ಟು ಡಿವಿಷನ್ ಬರುತ್ತೋ ಅದಕ್ಕೆ 0.02 ಮಲ್ಟಿಪ್ಲೈ ಮಾಡಿ ಆ ಸೆಕೆಂಡ್ ಕಾಲಮ್ನ ಬರ್ಕೊಂಡು ಗ್ರಾಫ್ ಪ್ಲಾಟ್ ಮಾಡ್ತೀರಾ. ಗ್ರಾಫ್ಗೆ ರಿಮೆಂಬರ್ ವೈ ಆ್ಯಕ್ಸಿಸ್ನಲ್ಲಿ ಅಮ್ಮೀಟ್ರ್ ರೀಡಿಂಗ್, ಆ್ಯಂಪಿಯರ್ಸಲ್ಲಿ ಮಿಲಿ ಆ್ಯಂಪಿಯರ್ಸ್ ಇದೆ, ಆ್ಯಂಪಿಯರ್ಸ್ ಮಾಡ್ಕೊಳ್ಳಿ ಕಾಲಮ್ನಲ್ಲಿ. ವೋಲ್ಟ್ ಮೀಟ್ರ್ ರೀಡಿಂಗ್ನ ನೀವು ಎಕ್ಸ್ ಆ್ಯಕ್ಸಲ್ಲಿ ಬರೀತೀರ, ಗ್ರಾಫ್ ಮಾಡಿ ಸ್ಲೋಪ್ ಕಂಡುಹಿಡಿದು ಆ ಬರೋ ಸ್ಲೋಪ್ನ 1/, ಮಾಡಬೇಕು. ಸ್ಲೋಪ್ ಆ್ಯಕ್ಚುಲಿ ಹೇಗಿದೆ, ∆V/∆I ಇದೆ. ಅಂದರೆ ಇಲ್ಲಿ ∆V ಅಂದರೆ ಬಿ ಸಿ, ಸ್ಲೋಪ್ ಬಿ ಸಿ. ಇಲ್ಲಿ ಏನು ಹಾರಿಜಾಂಟಲ್ ಬರೆದಿರೋ ಬಿ ಸಿ ∆V ಅಂದರೆ BC / AB ನೋಡಿ ಹಿಂಗೆ ಮಾಡ್ಕೊಳ್ತಾರೆ. BC/AB ಮಾಡಿಕೊಂಡು ಆಮೇಲೆ ಆ ಬರೋ ವ್ಯಾಲ್ಯೂನ ನೀವು ಲೆಂತ್ ಆಫ್ ದಿ ವಯರ್ ನಾವು ಕೊಟ್ಟಿರ್ತೀವಿ, ಇಲ್ಲ ಕೇಳಿ ಪಡ್ಕೊಳ್ಳಿ. 50 ಸೆಂಟಿಮೀಟ್ರ್ ನಾನು ಕೊಟ್ಟಿದ್ದೀನಿ, 0.5 ಅಂತ ಹಾಕ್ಕೊಳ್ತೀರಾ. ಡಿವೈಡ್ ಮಾಡಿದ್ರೆ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್. ಇಷ್ಟೇ ನಿಮ್ಮ ಎಕ್ಸ್ಪೆರಿಮೆಂಟ್. ಯೂನಿಟ್ ಮಾತ್ರ ಬರೀಲೇಬೇಕು. ಯೂನಿಟ್ ಈಸ್ ಓಮ್ ಪರ್ ಮೀಟರ್. ಮೀಟ್ರಿಗೆ ಕನ್ವರ್ಟ್ ಮಾಡ್ತೀರಾ, ಓಮ್ ಪರ್ ಮೀಟರ್ ಅಂತ ಬರೀತೀರಾ. ಸೊ ಇಷ್ಟು ಈ ಎಕ್ಸ್ಪೆರಿಮೆಂಟ್ ಬಗ್ಗೆ. ಆಫ್ ಮಾಡಿ ಮಕ್ಕಳಲ್ಲಿ ನಾವು ವೈವಾಸ್ ಕೇಳಿದಾಗ, ವೈವಾಸ್ ಆಲ್ರೆಡಿ ನಿಮಗೆ ಕ್ವಶನ್ಸ್ ಕೊಟ್ಟಿದ್ದೀನಿ, ಪ್ರಾಕ್ಟೀಸ್ ಮಾಡಿಸಿದ್ದೀನಿ, ಆನ್ಸರು ಹೇಳಿದ್ದೀನಿ, ಅದು ಓದ್ಕೊಬನ್ನಿ. ಜೊತೆಗೆ ಈ ಎಕ್ಸ್ಪೆರಿಮೆಂಟ್ಸಲ್ಲೇ ಕೆಲವು ಕೇಳ್ಬೋದು. ವಾಟ್ ಈಸ್ ದಿಸ್ ಅಂತಾರೆ. ವೋಲ್ಟ್ ಮೀಟರ್ ಫಾರ್ ವಾಟ್? ಟು ಮೆಷರ್ ವೋಲ್ಟೇಜ್. ವಾಟ್ ಈಸ್ ದಿಸ್? ಅಮ್ಮೀಟರ್ ಟು ಮೆಷರ್ ಕರೆಂಟ್. ಇಲ್ಲಿ MA ಬರೆದ್ರೆ ಏನು, ಮಿಲಿಯನ್ ಮೀಟರ್ಸ್. ಇಲ್ಲಿ ನೀವೇನು ಮಾಡ್ತಾ ಇದ್ದೀರಾ, ಆಂಪಿಯರ್ಸ್ನಲ್ಲಿ ತೊಗೊಳ್ತಾ ಇದ್ದೀರಾ. ವಾಟ್ ಈಸ್ ದಿಸ್? ರಿಯೋಸ್ಟ್ಯಾಟ್ ಫಾರ್ ವಾಟ್? ಟು ಚೇಂಜ್ ಕರೆಂಟ್. ನೀವು ಕೆಳಗಡೆ 2 ಟರ್ಮಿನಲ್ಸ್ ಯೂಸ್ ಮಾಡಿದ್ರೆ ಅದು ರೆಜಿಸ್ಟರ್ ಆಗಿ ವರ್ಕ್ ಆಗುತ್ತೆ, ಚೇಂಜ್ ಮಾಡೋಕ್ಕಾಗಲ್ಲ. ಫಿಕ್ಸ್ಡ್ ರೆಸಿಸ್ಟೆನ್ಸು ಎಷ್ಟಿರುತ್ತೋ ಅಷ್ಟು ತೋರಿಸುತ್ತೆ. ಬಟ್ ಟಾಪ್ 1 ಬಾಟಮ್ 1 2 ಕನೆಕ್ಟ್ ಮಾಡಿದ್ರೆ ಅದು ವೇರಿಯಬಲ್ ರೆಜಿಸ್ಟರ್ ವರ್ಕ್ ಆಗುತ್ತೆ. ಆವಾಗ ರೆಸಿಸ್ಟೆನ್ಸು ವೇರಿ ಆಗುತ್ತೆ. ಆವಾಗ ನಾವು ಅದನ್ನು ರಿಯೋಸ್ಟ್ಯಾಟ್ ಅಂತ ಕರಿತೀವಿ. ಈ ಥರ ಸಣ್ಣ ಹುಡುಕ್ಬಿಟ್ಟು ಅವ್ರ ಕ್ವಶನ್ಸ್ಗಳನ್ನು ಕೇಳ್ಬೋದು. ನಾವು ಇಷ್ಟು ಎಕ್ಸ್ಪೆರಿಮೆಂಟಲ್ಲಿ ನೋಡೋಣ. ನೆಕ್ಸ್ಟ್ ಇನ್ನೊಂದು ಎಕ್ಸ್ಪೆರಿಮೆಂಟ್ ಹೋಗೋಣ. ಈ ಕಡೆ ನೋಡ್ತಿರ್ಬೇಕು. ಇಲ್ಲಿ ಮತ್ತೆ ಅದೇ ಕೆಲಸ ಮಾಡಿದ್ಯಾ? ಇದು ನೋಡಿದೆ. ಈ ಯುವತಿ ಪಟ್ಟ ಇದು ಬೇಡ. ಚಿಲ್ಡ್ರನ್, ಈಗ ಸೆಕೆಂಡ್ ಎಕ್ಸ್ಪೆರಿಮೆಂಟ್ ನೋಡೋಣ. ಸೆಕೆಂಡ್ ಎಕ್ಸ್ಪೆರಿಮೆಂಟ್ ದಟ್ ಈಸ್ ರೆಸಿಸ್ಟಿವಿಟಿ ಆಫ್ ದಿ ಮೆಟೀರಿಯಲ್ ಯೂಸಿಂಗ್ ಮೀಟರ್ ಬಿಡ್ಜ್. ಮೀಟರ್ ಬಿಡ್ಜ್ 1 ಮೀಟರ್ ಲಾಂಗ್ ಇದೆ, 2 ಗ್ಯಾಪ್ಸ್ ಇದೆ, ಲೆಫ್ಟ್ ಗ್ಯಾಪ್, ರೈಟ್ ಗ್ಯಾಪ್. ನೀವು ಈ ಥರ ಫೇಸಿಂಗ್ ದಿಸ್ ಬೋರ್ಡ್ ನಿಂತಾಗ ಲೆಫ್ಟ್ ಗ್ಯಾಪಿಗೆ ಅನ್ನೋನ್ ರೆಜಿಸ್ಟರ್ ಹೂಸ್ ರೆಸಿಸ್ಟೆನ್ಸ್ ಈಸ್ ಟು ಬಿ ಫೌಂಡ್ ಈ ಥರ ಕನೆಕ್ಟ್ ಮಾಡ್ತೀರಾ. ಇಲ್ಲೂ ಈ ಥರ ನೀವು ಕನೆಕ್ಷನ್ ಕೊಡುವಾಗ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು, ಓವರ್ ಟೈಟ್ ಮಾಡಬಾರ್ದು. ಮಾಡಿದ್ರೆ ನೆಕ್ಸ್ಟು ರಿಮೂವ್ ಮಾಡುವಾಗ ಪ್ರಾಬ್ಲಮ್ ಆಗುತ್ತೆ. ನೋಡಿ, ಲೆಫ್ಟ್ ಗ್ಯಾಪಿಗೆ ರೆಸಿಸ್ಟೆನ್ಸ್ ವೈರ್ ಕನೆಕ್ಟ್ ಮಾಡಿದ್ರಿ, ರೈಟ್ ಗ್ಯಾಪಿಗೆ ಈ ರೆಸಿಸ್ಟೆನ್ಸ್ ಬಾಕ್ಸ್ ಕನೆಕ್ಟ್ ಮಾಡ್ತೀರಾ. ರೆಸಿಸ್ಟೆನ್ಸ್ ಬಾಕ್ಸ್ ಕನೆಕ್ಟ್ ಮಾಡುವಾಗ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಯಾವುದಾದ್ರೂ ಒಂದು ಕೀನ ಅನ್ಪ್ಲಗ್ ಮಾಡ್ಕೊಂಡಿರಬೇಕು. ಅದು ಯಾವಾಗಲೂ ನೀವು ಕೇರ್ಫುಲ್ಲಾಗಿ ಗಮನಿಸ್ಕೋಬೇಕು. ಇಲ್ಲ ಅಂದರೆ ರೆಸಿಸ್ಟೆನ್ಸೇ ಇಲ್ಲ ಅಂದರೆ ಶಾರ್ಟ್ ಆಗಿಬಿಡುತ್ತೆ, ಇನ್ಸ್ಟ್ರೂಮೆಂಟ್ ಡ್ಯಾಮೇಜ್ ಆಗ್ಬೋದು, ಏನಾದರೂ ಪ್ರಾಬ್ಲಮ್ ಆಗ್ಬೋದು. ನೋಡಿ, ಇದು ಅಷ್ಟೇ ರೆಸಿಸ್ಟೆನ್ಸ್ ಬಾಕ್ಸ್. ನೋಡಿ, ನಾನು ಒಂದು ಕೀನ ಅನ್ಪ್ಲಗ್ ಮಾಡ್ಕೊಂಡಿದ್ದೀನಿ ಇಲ್ಲಿ, ದಟ್ ಈಸ್ 5 ಓಮ್. ನೋಡಿ, ಇಲ್ಲಿ ಇನ್ನೊಂದು ವೈರ್ ಕನೆಕ್ಟ್ ಮಾಡಿದೆ. ಇದಿಷ್ಟು ಲೆಫ್ಟ್ ಗ್ಯಾಪಿಗೆ ಅನ್ನೊಂದು ರೆಜಿಸ್ಟರ್, ರೈಟ್ ಗ್ಯಾಪಿಗೆ ರೆಸಿಸ್ಟೆನ್ಸ್ ಬಾಕ್ಸ್, ದಟ್ಸ್ ಓವರ್. ಇದು ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್. ಲೆಫ್ಟ್ ಸೈಡಲ್ಲಿರೋದು ಅನ್ನೊಂದು ರೆಜಿಸ್ಟರ್. ನೆಕ್ಸ್ಟು ಪವರ್ ಸಪ್ಲೈ. ನೀವು ಪವರ್ ಸಪ್ಲೈ ಕನೆಕ್ಟ್ ಮಾಡುವಾಗ ನಾವು ಈ ಥರ ಕೊಟ್ಟರೆ ಇದರಲ್ಲಿ ರೆಡ್ ಪಾಸಿಟಿವ್, ಬ್ಲ್ಯಾಕ್ ನೆಗೆಟಿವ್ ಸಿಚುವೇಷನ್ ಮೇಲೆ ಯಾವ್ದು ಕೊಟ್ಟರು ಒಂದೇ. ಇದು ಫಿಕ್ಸ್ಡ್ ವೋಲ್ಟೇಜ್. ಇದು ಬ್ಯಾಟ್ರಿ ಚೇಂಜ್ ಮಾಡ್ಬೋದು ಎಷ್ಟು ಬೇಕಾದರೂ. ನಾವಿಲ್ಲಿ 2 ವೋಲ್ಟ್ ಇಟ್ಕೊಳ್ಳೋಣ. ನಾವು ಇದನ್ನು ಕೊಟ್ಟರೆ ಅದೇನು ಫಿಕ್ಸ್ಡ್ ವೋಲ್ಟೇಜ್ ಇರುತ್ತೆ ಅದು ಬರುತ್ತೆ. ನಾವು ಇದು ಕೊಟ್ಟರೆ ನೋಡಿ, ರೆಡ್ ಪಾಸಿಟಿವ್, ದಿಸ್ ಇಸ್ ಬ್ಲ್ಯಾಕ್ ನೆಗೆಟಿವ್, ಯಾವ್ದಾರು ತೊಗೊಳ್ಳಿ. ಈಗ ಪಾಸಿಟಿವಿಂದ ಕಮೆನ್ಸ್ ಮಾಡ್ತೀರಾ. ಪಾಸಿಟಿವ್ ಆಫ್ ದಿ ಬ್ಯಾಟ್ರಿ ಗೋಸ್ ಟು ದಿ ಲೆಫ್ಟ್ ಎಂಡ್ ಆಫ್ ದಿ ಬೋರ್ಡ್. ನೋಡಿ, ಲೆಫ್ಟ್ ಎಂಡಿಗೆ ಹೋಗುತ್ತೆ ಪಾಸಿಟಿವ್. ಇಲ್ಲಿ ಕಮೆನ್ಸ್ ಮಾಡಿದ್ರು, ಕನೆಕ್ಟ್ ಮಾಡ್ತಾ ಇನ್ನು ನೋಡಿ, ಲೆಫ್ಟ್ ಎಂಡಿಗೆ ಹೋಯಿತು. ನೆಕ್ಸ್ಟು ನೆಗೆಟಿವ್ ಆಫ್ ದಿ ಬ್ಯಾಟ್ರಿ ಗೋಸ್ ಟು ಕೀ ಹಾಕೋಬೇಕಿಲ್ಲಿ ಟು ಮೇಕ್ ಆ್ಯಂಡ್ ಬ್ರೇಕ್
ದಿ ಸರ್ಕಿಟ್. ಇಲ್ಲೂ ನೀವು ವೈ ಕೇಳುವಾಗ ವಾಟ್ ಇಸ್ ದಿ ಯೂಸ್ ಆಫ್ ದಿಸ್ ಕೀ, ಹೌ ಡು ಯು ರೈಟ್ ದಿಸ್ ಇನ್ ದಿ ಸರ್ಕಿಟ್ ಅಂತ ಕೇಳ್ತಾರೆ. ಸರ್ಕಿಟ್ನಲ್ಲಿ 2 ಬ್ರ್ಯಾಕೆಟ್ನ ಬರೆದುಬಿಟ್ಟು ಮಧ್ಯ ನೀವು ಡಾಟ್ ಹಾಕ್ತೀರ. ಮಧ್ಯ ಡಾಟ್ ಹಾಕಿದಾಗ ಅದು ಆನ್ ಆಗಿದೆ ಅಂತ, ಡಾಟ್ ಹಾಕದೆ ಹೋದರೆ ಅದು ಆಫ್ ಆಗಿದೆ ಮೀನ್ಸ್ ಓಪನ್. ಕ್ಲೋಸ್ಡ್ ಅಂದರೆ ಡಾಟ್ ಹಾಕಬೇಕು. ನೋಡಿ ಥರ ನೀವು ಇಲ್ಲಿ ಕನೆಕ್ಷನ್ ಮಾಡ್ಕೊಂಡ್ರಿ, ರೈಟ್? ಕನೆಕ್ಷನ್ ಮಾಡಿದ್ದೀರಾ, ಇಲ್ಲಿ ಸ್ಕ್ರೂ ಕನೆಕ್ಷನ್ ಮಾಡಿದ್ದೀರಾ. ಸ್ವಲ್ಪ ಈ ವೈರ್ಸ್ ಎಲ್ಲ ಹೀಗೆ ಇಟ್ಕೊಳ್ಳಿ. ಇಷ್ಟ ಆಯಿತು. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಪಾರ್ಟ್ ಇದೆ. ವಾಟ್ ಇಸ್ ದ್ಯಾಟ್? ಗ್ಯಾಲ್ನೋಮೀಟರ್. ನೋಡಿ, ಗ್ಯಾಲ್ನೋಮೀಟರ್ ತೊಗೊಂಡು ಗ್ಯಾಲ್ನೋಮೀಟರ್ನ ಎತ್ಕೊಂಡು ನೀವು ಗ್ಯಾಲ್ನೋಮೀಟ್ರನ್ನ ಇಲ್ಲಿ ಕನೆಕ್ಟ್ ಮಾಡ್ತೀರಾ, ರೈಟ್? ಗ್ಯಾಲ್ನೋಮೀಟ್ರನ್ನ ಹೀಗೆ ಇಟ್ಕೊಂಡು ಗ್ಯಾಲ್ನೋಮೀಟ್ರದ್ದು ನೀವು ಪಾಸಿಟಿವ್ ಆದರೂ ತೊಗೊಳ್ಳಿ, ನೆಗೆಟಿವ್ ಆದರೂ ತೊಗೊಳ್ಳಿ. ನೆಗೆಟಿವು ಗೋಸ್ ಟು ಬೋರ್ಡ್. ನನ್ನ ಈ ಸರ್ಕ್ಯೂಟಲ್ಲಿ ನೀವು ಪಾಸಿಟಿವ್ ಆಗಿ ತೊಗೋಬೋದು, ನೆಗೆಟಿವ್ ತೊಗೋಬೋದು. ಪೊಲಾರಿಟಿ ಇಂಟರ್ಚೇಂಜ್ ಮಾಡಿದ್ರೆ ಡಿಫ್ಲೆಕ್ಷನ್ ಆಪೋಸಿಟಾಗಿ ಬರುತ್ತೆ ಅಷ್ಟೇ. ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಯುವರ್ ರೀಡಿಂಗ್ ಹಿಯರ್. ಆಮೇಲೆ ನೆಕ್ಸ್ಟು ಇನ್ನು ಮಿಕ್ಕಿರೋ ಟರ್ಮಿನಲ್ ಯಾವುದು? ರೆಡ್. ನಾನು ನೆಗೆಟಿವ್ನ ಬೋರ್ಡಿಗೆ ಕನೆಕ್ಟ್ ಮಾಡಿದೆ, ರೆಡ್ ತೊಗೊಂಡೋಗಿ ವಾಟ್ ಇಸ್ ದಿಸ್ ಕಾಲ್ಡ್? ಜಾಕಿ. ಈಗ ನೀವು ಸರ್ಕ್ಯೂಟ್ ಮಾಡಿದ್ರೆ ಸರಿ ಇದೆಯಾ? ಸರಿ ಇದ್ದರೆ ಲೆಫ್ಟ್ ಟಚ್ ಮಾಡಿದ್ರೆ ಡಿಫ್ಲೆಕ್ಷನ್ ಟು ದಿ ಲೆಫ್ಟ್ ಬರುತ್ತೆ. ಇಲ್ಲಿ ಆನ್ ಮಾಡ್ತೀನಿ ನಾನು, ಡಿಫ್ಲೆಕ್ಷನ್ ಲೆಫ್ಟಿಗೆ ಬರುತ್ತೆ. ನೀವು ರೈಟ್ ಟಚ್ ಮಾಡಿದ್ರೆ ಡಿಫ್ಲೆಕ್ಷನ್ ಆಪೋಸಿಟಾಗಿ ಬರುತ್ತೆ. ನೋಡಿ, ಈಗ ನೋಡಿ, ಅಬ್ಸರ್ವ್ ಹಿಯರ್, ಡಿಫ್ಲೆಕ್ಷನ್ ಕಮಿಂಗ್ ಟು ದಿ ರೈಟ್, ಹಿಯರ್ ಇಟ್ ಈಸ್ ಕಮಿಂಗ್ ಟು ದಿ ಲೆಫ್ಟ್. ನಾವು ಇಟ್ ಈಸ್ ವರ್ಕಿಂಗ್ ಪ್ರಾಪರ್ಲಿ. ನಾವು ನೀವು 5 Ohm ಅನ್ಪ್ಲಗ್ ಮಾಡಿದ್ದೀರಾ, ಇದರಲ್ಲಿ ಸ್ಲೈಡ್ ಈ ಥರ ಫರ್ಮಾಗಿ ಹಿಡ್ಕೊಂಡು ಸ್ಲೈಡ್ ಮಾಡ್ತಾ ಹೋಗಿ ಟಿಲ್ ಯು ಗೆಟ್ 0 ಡಿಫ್ಲೆಕ್ಷನ್. ನೋಡಿ, ಇಲ್ಲಿ ಬರ್ತಾ ಇದೆ, ಯಾವುದೋ ಒಂದು ಇದಕ್ಕೆ 0 ಡಿಫ್ಲೆಕ್ಷನ್ ಬರುತ್ತೆ ಇಲ್ಲಿ. ಸಿಯರ್ ಗೆಟಿಂಗ್ 0 ಡಿಫ್ಲೆಕ್ಷನ್ ಫಾರ್ ದಿಸ್ ರೆಸಿಸ್ಟೆನ್ಸ್. ಇಲ್ಲಿ ಐ ಆಮ್ ಗೆಟಿಂಗ್, ನೋಡಿ, ಈ ಥರ ಫಿಂಗರ್ನ ಹೋಲ್ಡ್ ಮಾಡಿ ನೋಟ್ ಆನ್ ದಿ ರೀಡಿಂಗ್. ಎಲ್ಲಿಂದ ಶುರು ಮಾಡ್ತೀರಾ? ಪಾಸಿಟಿವ್ ಎಲ್ಲಿ ಕನೆಕ್ಟ್ ಮಾಡಿರ್ತೀರೋ ಅಲ್ಲಿಂದ ಕಮೆನ್ಸ್ ಮಾಡಬೇಕು. ಪಾಸಿಟಿವ್ ಕನೆಕ್ಟ್ ಮಾಡಿರೋದು ಇಲ್ಲಿ, ಸೊ ಇಲ್ಲಿಂದ ಕಮೆನ್ಸ್ ಮಾಡಿದ್ರೆ 11.6 ಬರ್ತಾಯಿದೆ. ಕರೆಕ್ಟಾಗಿ ನೋಟ್ ತೊಗೋಬೇಕು. 11.6ನ ನೀವು ಟೇಬಲ್ನಲ್ಲಿ ನೋಟ್ ಮಾಡ್ಕೊಳ್ತೀರಾ. ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಎಸ್ ವ್ಯಾಲ್ಯೂನ ಸೆಕೆಂಡ್ ಕಾಲಮ್, ಬ್ಯಾಲೆನ್ಸ್ ಇನ್ ಲೆಂತ್ ಇನ್ ಸೆಂಟಿಮೀಟರ್. ರಿಮೆಂಬರ್, ಸೆಂಟಿಮೀಟರ್ ಮಾರ್ಕ್ ಮಾಡಿಸಿ, ನಾನು ಸೆಂಟಿಮೀಟರ್ ಅಂತ ಹಾಕ್ಕೊಳ್ತೀರಾ. ಸೆಂಟಿಮೀಟರ್ನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಫಾರ್ಮುಲಾ SL/100 - L ಮಾಡ್ಕೊಳ್ಳಿ, ಮೇಕ್ ಇಟ್ 100 - L. ಆಮೇಲೆ ಪ್ರತಿ ಟ್ರಯಲ್ಗೆ ಟ್ರಯಲ್ 1 ಆರ್ ಈಕ್ವಲ್ ಟು SL/100 - L. ಪ್ರತಿ ಟ್ರಯಲ್ಗೆ ನೀವು ಕ್ಯಾಲ್ಕುಲೇಷನ್ ತೋರಿಸಲೇಬೇಕು. ಬಿಕಾಸ್ ಸಬ್ಸ್ಟಿಟ್ಯೂಷನ್ ಕ್ಯಾಲ್ಕುಲೇಷನ್ ಕ್ಯಾರೀಸ್ 4 ಮಾರ್ಕ್ಸ್. ಅದು ಮಾಡದೆ ಹೋದರೆ ಆ ಮಾರ್ಕ್ಸ್ ಸಿಗೋದೇ ಇಲ್ಲ. ಎಲ್ಲ ಮಾಡಿರ್ತೀರ, ಆನ್ಸರ್ ಬಂದಿರುತ್ತೆ, ಕ್ಯಾಲ್ಕುಲೇಟರಲ್ಲೇ ಮಾಡಿಬಿಟ್ಟು ಸುಮ್ಮನೆ ಆಗ್ಬಿಡ್ತೀರ. ದಟ್ ಈಸ್ ರಾಂಗ್. ನಿಮಗೆ ಮಾರ್ಕ್ಸ್ ಬೇಕು ಅಂದರೆ ಸಬ್ಸ್ಟಿಟ್ಯೂಷನ್ ಕ್ಯಾಲ್ಕುಲೇಷನ್ ಪಾರ್ಟ್ಗೆ ನೀವು ಸಬ್ಸ್ಟಿಟ್ಯೂಟ್ ಮಾಡಲೇಬೇಕು ಎಲ್ಲ ಟ್ರಯಲ್ಗೂ. ಟ್ರಯಲ್ 2 ನೆಕ್ಸ್ಟ್ ನೀವು ಇಲ್ಲಿ ಈವನ್ ನಂಬರ್ ಮಾಡ್ಕೊಳ್ಳಿ. ಫಸ್ಟು 2 Ohms ತೆಕ್ಕೊಳ್ಳಿ, ಇದನ್ನ ರಿಪೀಟ್ ಮಾಡಿ. ನೆಕ್ಸ್ಟ್ 4 Ohms, ನೆಕ್ಸ್ಟ್ 6 Ohms ಅಂದರೆ 5+1 ನೋಡಿ, ಈ ಥರ 6 ತೆಕ್ಕೊಳ್ಳಿ. ಅದರಲ್ಲಿ ಮತ್ತೆ ಹೀಗೆ ಬ್ಯಾಲೆನ್ಸಿಂಗ್ ಪಾಯಿಂಟ್ನ ಕಂಡುಹಿಡ್ಕೊಂಡ್ರೆ ಎಲ್ಲಿ ಬ್ಯಾಲೆನ್ಸ್ ಆಗುತ್ತೆ ನೋಡ್ತೀರಾ. ಬ್ಯಾಲೆನ್ಸಿಂಗ್ ಪಾಯಿಂಟ್ನ ಕಂಡುಹಿಡ್ಕೊಂಡು ಅದನ್ನು ನೋಟ್ ಮಾಡಿಕೊಂಡು ಯು ವಿಲ್ ಫೈಂಡ್ ರೆಸಿಸ್ಟೆನ್ಸ್ ಆಫ್ ದಿ ವಯರ್ ಸಮ್ವೇರ್ ಹಿಯರ್. ನನಗೆ ಇಲ್ಲಿ ಬರ್ತದೆ, ಇಲ್ಲಿ ಬ್ಯಾಲೆನ್ಸ್ ಲೆಂತ್ ನಿಮಗೆ 9.2 ಬರ್ತಾ ಇದೆ. ಇಲ್ಲಿ ಅದನ್ನಲ್ಲಿ ಬರ್ಕೊಳ್ತೀರಾ. ಫಾರ್ ರೆಸಿಸ್ಟೆನ್ಸ್ 6 ಐ ಆಮ್ ಗೆಟಿಂಗ್ ಬ್ಯಾಲೆನ್ಸಿಂಗ್ ಪಾಯಿಂಟ್ 9.2. ಇಲ್ಲಿ SL/100 - L ಅಂತ ಸಪ್ರೇಟಾಗಿ ಸಬ್ಸ್ಟಿಟ್ಯೂಟ್ ಮಾಡೇ ತೋರಿಸ್ಬೇಕು. ಇನ್ನೊಂದು ಸರಿ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಇದು ನೀವು ಮಾಡಲ್ಲ, ಮಾರ್ಕ್ಸ್ ಕಳ್ಕೊಬಿಡ್ತೀರಾ. ಪ್ರತಿ ಕ್ಯಾಲ್ಕುಲೇಷನ್ ವಾಟ್ ಎವರ್ ಯು ಡೂ ರೈಟ್ ಇನ್ ದಿ ಆನ್ಸರ್ ಶೀಟ್. ಬೇಕಾದರೆ ಎಕ್ಸ್ಟ್ರಾ ಶೀಟ್ ಬೇಕಾದರೆ ಕೊಡ್ಸೋಣ, ನೀವು ಮಾಡಬೇಕು. ಸೊ ಇದೆಲ್ಲ ಆದಮೇಲೆ ನೀವು ಮೀನ್ ಮಾಡ್ತೀರಾ. ಅಂದರೆ 3 ಟ್ರಯಲ್ಸ್ ಹೇಳಿರ್ತಾರೆ, 3 ರೆಸಿಸ್ಟೆನ್ಸಸ್ ಕಂಡುಹಿಡಿದು 3ನೂ ಆ್ಯಡ್ ಮಾಡಿ 3ಇಂದ ಡಿವೈಡ್ ಮಾಡಿ ಮೀನ್ ಬಂತು. ಆ ಮೀನ್ನ ರೋ πd² R/4L. ಇಲ್ಲಿ ಲೆಂತ್ ನಾನು 50 ಸೆಂಟಿಮೀಟರ್ ತೊಗೊಂಡಿದ್ದೀನಿ, 0.5 ಮೀಟರ್ ಅಂತ ಬರ್ಕೊಳ್ತೀರಾ. ಆ್ಯಂಡ್ ಡಯಾಮೀಟ್ರನ್ನ ಅವ್ರು ಕೊಟ್ಟಿರ್ತಾರೆ, ಡಯಾಮೀಟ್ರ್ ಕೊಟ್ಟಿರೋದನ್ನ ಯೂಸ್ ಮಾಡ್ಕೊಳ್ತಾರೆ. ಡಯಾಮೀಟ್ರ್ ಎಷ್ಟು? ಇಲ್ಲಿ ಇಟ್ ಈಸ್ ಅರೌಂಡ್ 0.45 mm ಇದೆ. MM ಮೀನ್ಸ್ 10⁻³ 0.45 10⁻³ ಹೋಲ್ ಸ್ಕ್ವೇರ್ಡ್. ಅದನ್ನು ಮಾಡ್ಕೋಬೇಕು. ಇಲ್ಲಿ ಮೈಕ್ರೋ ಬರುತ್ತೆ, ಬ್ಯಾಟ್ ಮಾಡ್ಕೊಬಿಡಿ. ಅದು ನೀವು ಆನ್ಸರ್ ಮೈಕ್ರೋನೇ ಬರೋದು. ನೀವು ಅದು ಯೂಸ್ ಮಾಡದೆ ಹೋದ್ರೂ ಆನ್ಸರ್ನ ಮೈಕ್ರೋ ಓಮ್ ಮೀಟ್ರ್ ಅಂತ ಬರೆದುಬಿಡಿ. ರಿಸಲ್ಟ್ ವಿತ್ ಯೂನಿಟ್. ಆ್ಯಕ್ಯುರೇಸಿ 1 ಮಾರ್ಕ್ಸ್ ಅಷ್ಟೇ. ನೀವು ಎಲ್ಲ ಕರೆಕ್ಟಾಗಿ ಮಾಡಿ ನಿಮ್ಮ ಆನ್ಸರ್ ತಪ್ಪಾದರೆ 1 ಮಾರ್ಕ್ಸ್ ಹೋಗುತ್ತೆ. ಮಿಕ್ಕಿರೋ 29 ಮಾರ್ಕ್ಸ್ ವಿಲ್ ಗೆಟ್, ಪ್ರೊವೈಡೆಡ್ ಯು ರೈಟ್ ಯೂನಿಟ್ ಬರೀಲೇಬೇಕು. ಮೈಕ್ರೋ ಓಮ್ ಮೀಟರ್ ನೀವು ಮೈಕ್ರೋ ಅಂತ ಬರೆದುಬಿಡಿ, ಅದು ಮೈಕ್ರೋ ಬಂದೇ ಬರುತ್ತೆ. 10⁻⁻6 ಬರುತ್ತದು. ಸಬ್ಸ್ಟಿಟ್ಯೂಟ್ ಮಾಡಿ ತೋರಿಸ್ತೀರಾ. ಹಾಗಾದರೆ π 3.14 D 0.45 10⁻³ ಹೋಲ್ ಸ್ಕ್ವೇರ್ ಮಾಡ್ತೀರಾ. ಅದು 6 ಆಗುತ್ತೆ, -6 ಮೈಕ್ರೋ ಆಗುತ್ತೆ. ಆರ್ ಇಲ್ಲಿ ಏನು ಮೀನ್ ಬಂತೋ ಆ್ಯಡ್ 3 ಆಲ್ ಡಿವೈಡ್ ಬೈ 3 ಆ್ಯಂಡ್ ಎಲ್ 50 ಸೆಂಟಿಮೀಟರ್ 0.5 ಮೀಟರ್ ಹಾಕ್ಕೊಂಡು ಸಾಲ್ವ್ ಮಾಡ್ತೀರಾ. ಇದು ಅಬೌಟ್ ದಿಸ್ ಎಕ್ಸ್ಪರಿಮೆಂಟ್. ಇದೇ ಬೋರ್ಡ್ನಲ್ಲಿ ನೀವು ಇನ್ನೊಂದು ಎಕ್ಸ್ಪರಿಮೆಂಟ್ ನೋಡಿ, ಇದು ಜಸ್ಟ್ ಇಷ್ಟೇ ನಾನು ಚೇಂಜ್ ಮಾಡೋದು.
ಇಷ್ಟ ನೀವು ಒಂದು ಕಲ್ತ್ಕೊಂಡ್ರೆ 3 ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ರೆಸಿಸ್ಟಿವಿಟಿ, ಪ್ಯಾರಲ್ ಕಾಂಬಿನೇಷನ್, ಸೀರೀಸ್ ಕಾಂಬಿನೇಷನ್. ಪ್ಯಾರಲ್ ಕಾಂಬಿನೇಷನ್ ನೋಡಿ ಹೆಂಗೆ ಮಾಡ್ತೀರಾ ನೀವು. ಪ್ಯಾರಲ್ ಕಾಂಬಿನೇಷನ್ಗೆ ಸೀರೀಸ್ ಮಾಡಿ ಫಸ್ಟ್ ಸೀರೀಸ್ಗೆ ನೋಡಿ ರೆಸಿಸ್ಟರು ಇಲ್ಲಿ ನೀವು ಹಾಕ್ಕೊಳ್ತೀರಾ, ಹೀಗೆ ಲೂಸ್ ಮಾಡಿ ಸ್ಮೂತಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಇದು ಒಂದಾಯಿತು. ಈ ಫಸ್ಟು ಇವೆರಡು ಎಂಡ್ಸ್ಗಳನ್ನು ನೀವು ನೋಡಿ, ಇವೆರಡು ಟರ್ಮಿನಲ್ಸ್ಗಳನ್ನು ನೀವು ಸೀರೀಸ್ ಮಾಡ್ಕೊಳ್ಳಿ. ಸೀರೀಸ್ ಮೀನ್ಸ್ ಜಾಯಿನ್ ದಿಸ್ ವಿತ್ ದಿಸ್, ಇವೆರಡನ್ನು ಜಾಯಿನ್ ಮಾಡ್ಕೊಳ್ಳಿ. ಹಿಂಗೆ ಜಾಯಿನ್ ಮಾಡಿಕೊಂಡ್ರಿ ನೋಡಿ, ಇವೆರಡು ಜಾಯಿನ್ ಆಯಿತು. ಈಗ ಇದೊಂದು ಟರ್ಮಿನಲ್ಲು ಇದೊಂದು ಟರ್ಮಿನಲ್ ಆಗುತ್ತೆ ನಮಗೀಗ. ಅದರಲ್ಲಿ ಒಂದು ವೈರ್ ತೊಗೊಂಡಿದ್ದೀನಿ ನಾನು. ಇನ್ನೊಂದು ವೈರ್ನ ಇಲ್ಲಿ ತೊಗೊಳ್ಳಿ, ಇಲ್ಲಿಂದ ಹೀಗೆ ತೊಗೊಳ್ಳಿ. ಇಲ್ಲಿಂದ ತೊಗೊಂಡು ನಾನು ಇಲ್ಲಿ ಬಿಚ್ಚಿಬಿಟ್ಟು ಕನೆಕ್ಷನ್ ಮಾಡ್ಕೊಳ್ಳಿ. ನಾನು ಕ್ವಿಕ್ಕಾಗಿ ರೆಕಾರ್ಡಿಂಗ್ ಟೈಮ್ನ ಸೇವ್ ಮಾಡಲಿಕ್ಕೆ ಇಲ್ಲೇ ಹಾಕ್ತಾಯಿದ್ದೀನಿ. ನೀವು ಕೆಳಗಿಂದ ಕನೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಹೀಗೆ ಇದನ್ನು ಇಲ್ಲಿ ಬಿಚ್ಚಿಬಿಟ್ಟು ಕನೆಕ್ಟ್ ಮಾಡ್ತೀರಾ ಕ್ವಿಕ್ಕಾಗಿ. ಇದೆಲ್ಲ ನೋಡಿ ಏನು ನಾನು ರೆಕಾರ್ಡ್ ಮಾಡಿದ್ರೂ ನಾಟ್ ಮೋರ್ ದೆನ್ 5 ಮಿನಿಟ್ಸ್ ಕನೆಕ್ಷನ್. ವೆರಿ ಸಿಂಪಲ್. ಸರ್ಕಿಟ್ ಬರೋದು 5 ಮಿನಿಟ್ಸು, ಕರೆಕ್ಟಾಗಿ ಮಾಡಿದ್ರೆ ಸರ್ಕಿಟ್ ಕನೆಕ್ಷನ್ ಮಾಡೋದು 5 ಮಿನಿಟ್ಸು, ರೀಡಿಂಗ್ ತೊಗೊಳ್ಳೋದು 5 ಮಿನಿಟ್ಸು, ಕ್ಯಾಲ್ಕುಲೇಷನ್ 10 ಮಿನಿಟ್ಸ್, ಡನ್. ಹಾಫ್ ಆ್ಯನ್ ಅವರ್ನಲ್ಲಿ ಮುಗಿಸ್ಬಿಡ್ಬೋದು ಎಕ್ಸ್ಪೆರಿಮೆಂಟ್ನ. ಅಷ್ಟು ಆ ಥರ ಬೇಡ, ಟೇಕ್ ಟೈಮ್. 2 ಅವರ್ಸ್ ಇರುತ್ತೆ. ಆರಾಮ್ಸೆ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ, ಮತ್ತು ಕ್ರಾಸ್ ಚೆಕ್ ಮಾಡಿ ಎಲ್ಲ ಯೂನಿಟ್ಸ್ ಬರ್ದಿರೋ ಚೆಕ್ ಮಾಡ್ಕೊಳ್ಳಿ. ಈ ಸರ್ಕಿಟೆಲ್ಲ ಲೇಬಲ್ ಮಾಡಿದಾರ ನೋಡ್ಕೊಳ್ಳಿ. ವೈವಾಗೆ ಮೆಂಟಲಿ ಪ್ರಿಪೇರ್ ಆಗಿ ಇನ್ನೊಂದು ಅರ್ಧ ಗಂಟೆ 20 ನಿಮಿಷ ಇದೆ, ನಂಗೆ 1 ಅವರಿಗೆ ಮುಗಿಸಿದ್ರು ಎಲ್ಲ ವೈವಾಸ್ ಎಲ್ಲ ಮೆಮರೈಸ್ ಮಾಡ್ಕೊಂಡು ಆಮೇಲೆ ತೊಗೊಬನ್ನಿ. ಚೆನ್ನಾಗಿ ಆನ್ಸರ್ ಮಾಡ್ತೀರಾ ವೈವಾಸ್ನು. ನಮಗೆ ಏನು ಎಕ್ಸ್ಪೆರಿಮೆಂಟ್ ಬಂದಿದೆ, ಏನು ಕೇಳ್ಬೋದು ಎಲ್ಲ ನೋಡ್ಕೊಳ್ಳಿ. ಸೊ ಈಗ ನಾನು ಸೀರೀಸ್ ಮಾಡಿದೆ. ಸೀರೀಸ್ನ ನೋಡಿ, ಇಲ್ಲಿಂದ ಬರೋ ಕರೆಂಟು ಇಲ್ಲಿ ಹೋಗಿ ನೋಡಿ ಈ ವೈರ್ನಲ್ಲಿ ಇಲ್ಲಿ ಹೋಗಿ ಇಲ್ಲಿಗೆ ಬರುತ್ತೆ. ಸೊ ಇಟ್ ಈಸ್ ಫ್ಲೋಯಿಂಗ್ ಥ್ರೂ ಬೋತ್ ದಿ ವೈರ್ಸ್, ವಿಚ್ ಮೀನ್ಸ್ ಸೀರೀಸ್ ಕಾಂಬಿನೇಷನ್. ಇನ್ನು ಯಾವುದೂ ಚೇಂಜ್ ಮಾಡಿಲ್ಲ ನೋಡಿ, ಇದು ಹಾಗೇ ಇದೆ. ಇದು ಸರ್ಕಿಟ್ ಕನೆಕ್ಷನ್ ಹಾಗೇ ಇದೆ, ಇದು ಹಾಗೇ ಇದೆ, ಇದು ಹಾಗೇ ಇದೆ. ನಾನು ಏನಾದರೂ ಇನ್ ಕೇಸು ಇದು ತೊಗೊಂಡು ಮಾಡ್ರಪ್ಪ ಅಂತ ಹೇಳಿದ್ರೆ ನೀವೇನು ಮಾಡ್ತೀರಾ, ಇದು ತೆಗಿತೀರಾ, ಇದು ತೆಗೆದು ಇಲ್ಲಿ ಕನೆಕ್ಟ್ ಮಾಡ್ಕೊಳ್ತೀರಾ ಹೀಗೆ. ನೆಕ್ಸ್ಟು ಇಲ್ಲಿ ತೆಗೆದು ಇಲ್ಲಿ ಕನೆಕ್ಟ್ ಮಾಡ್ಕೊಳ್ತೀರಾ. ಕನೆಕ್ಟ್ ಮಾಡಿ ಯು ವಿಲ್ ಚೆಕ್ ವೆದರ್ ಇಟ್ ಈಸ್ ಬ್ಯಾಲೆನ್ಸ್ಡ್. ಅಥವಾ ನೋಡಿ ಈಗ ತೊಗೊಂಡು ನೀವು ಇಲ್ಲಿ ಟಚ್ ಮಾಡ್ತೀರಾ, ಯು ವಿಲ್ ದಟ್ ಶೋಸ್ ಡಿಫ್ಲೆಕ್ಷನ್ ಒನ್ ಸೈಡ್. ಇಲ್ಲಿ ಟಚ್ ಮಾಡ್ತೀರಾ, ದಟ್ ಶೋ ಡಿಫ್ಲೆಕ್ಷನ್ ಟು ದಿ ಅದರ್ ಸೈಡ್. ಈಗ ಇಲ್ಲಿ ಈ ಕಡೆಗೆ ಬರ್ತಾ ಇದೆ, ಯಾಕೆಂದರೆ ಇದು ರೆಜಿಸ್ಟರ್ ನಾನು ಡಮ್ಮಿ ಕೊಟ್ಟಿದ್ದೀನಿ ನಾನು. ನೀವು ಅಲ್ಲಿ ಹಾಕಿದ್ರೆ ಕಂಟಿನ್ಯೂಸ್ ಆಗಿ ಡಿಫ್ಲೆಕ್ಷನ್ ಈ ಕಡೆಗೆ ಬರುತ್ತೆ. ನೋಡಿ ಈ ಥರ ಒಂದೇ ಸೈಡ್ ಬಂತು ಅಂದರೆ ಯು ಹ್ಯಾವ್ ಟು ಕ್ರಾಸ್ ಚೆಕ್ ಯುವರ್ ಆರ್ ರೀಚೆಕ್ ಯುವರ್ ಕ್ಯಾಲ್ಕುಲೇಷನ್. ಗಾಬರಿ ಆಗಿಲ್ಲ, ಏನೋ ಮಿಸ್ ಮಾಡಿರ್ತೀರ, ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಅಲ್ಲೆಲ್ಲ ಪಕ್ಕ ಬರುತ್ತೆ, ಎಲ್ಲ ಚೆಕ್ ಮಾಡಿ ಇಟ್ಟಿರ್ತೀವಿ. ಹಾಗಾಗಿ ನೀವು ಕನೆಕ್ಷನ್ ಕೊಟ್ಟರೆ ಕರೆಕ್ಟಾಗಿ 2 ಕಡೆ ಡಿಫ್ಲೆಕ್ಷನ್ ಬರುತ್ತೆ. ದಿಸ್ ಅಬೌಟ್ ಯಾವುದು, ಇದೇ ಬೋರ್ಡ್ನಲ್ಲಿ ಇನ್ನೊಂದು ಎಕ್ಸ್ಪರಿಮೆಂಟು, ದಟ್ ಈಸ್ ಸೀರೀಸ್ ಎಕ್ಸ್ಪರಿಮೆಂಟ್. ಚಿಲ್ಡ್ರನ್, ಈಗ ಇದೇ ಬೋರ್ಡ್ನಲ್ಲಿ ನೀವು ಪ್ಯಾರಲಲ್ ಮಾಡೋದು ಹೇಗೆ? ಪ್ಯಾರಲಲ್ ನೋಡಿ, ಇದೇ ಈ 2 ವೈರ್ಸ್ ತೆಗಿತೀರಾ, ಮಿಕ್ಕಿದ್ದು ಯಾವುದು ಟಚ್ ಮಾಡೋಕ್ಕೆ ಹೋಗಲ್ಲ. ನೋಡಿ ಈ ಕನೆಕ್ಷನ್ ಇದು ಯಾವುದು ಟಚ್ ಮಾಡೋಕ್ಕೆ ಹೋಗಲ್ಲ. ನೀವು ಒಂದೇ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ, ನೀವು 3 ಮಾಡಿ ಅಂತ ಹೇಳಲ್ಲ ಈ ಬೋರ್ಡ್ನಲ್ಲಿ. 1 ಆಫ್ ದಿ 3 ರೆಸಿಸ್ಟಿವಿಟಿ, ಸೀರೀಸ್ ಆರ್ ಪ್ಯಾರಲಲ್. ನೋಡಿ ಪ್ಯಾರಲಲ್ ಮಾಡ್ಕೊಳ್ಳೋದು ಹೇಗೆ, ಫಸ್ಟು ಇವೆರಡನ್ನು ಜಾಯಿನ್ ಮಾಡ್ಕೋಬೇಕು. ಈಗ ಫಸ್ಟ್ ತೆಕ್ಕೋಣ, ಒಂದು ಸರಿ ಮಾಡಿ ತೋರಿಸ್ತೀನಿ. ಫಸ್ಟ್ ನೋಡಿ, ಈ ಥರ ನಾನು ನಿಮಗೆ ಸುಮಾರು ಸರಿ ಹೇಳ್ಕೊಟ್ಟಿದ್ದೀನಿ. ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ ಇನ್ನೊಂದು ಸರಿ ಮೆಮೊರೈಸ್ ಮಾಡ್ಕೊಳ್ಳಿ. ನೋಡಿ ಏನೂ ಇಲ್ಲ, ಫಸ್ಟು ಇವೆರಡು ಈ ಥರ ಜೋಡಿಸ್ಕೊಂಡು ನೀವು ಟೇಕ್ 2 ವೈರ್ಸ್ ತೊಗೊಂಡು 2 ವೈರ್ಸ್ನ ಹೀಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡಿ, ಯಾಕಂದ್ರೆ ನಿಮಗೆ ಇವೆರಡು ಶಾರ್ಟ್ ಮಾಡಿ ಒಂದು ವೈರ್ ತೊಗೋಬೇಕು ಅಲ್ಲಿಂದ. ನೋಡಿ ನಾನು ಏನು ಮಾಡ್ತೀನಿ, ಇಲ್ಲಿ ಕನೆಕ್ಟ್ ಮಾಡ್ತೀನಿ. ನಾನು ಸ್ವಲ್ಪ ಬೇಗ ಆಗಲಿ ಅಂತ ಇಲ್ಲೇ ಹಾಕ್ತೀನಿ. ಹಿಂಗೆ ಮಾಡಬೇಡಿ ನೀವು, ಆಯಿತಾ. ಈಗ ಇಲ್ಲಿಂದ ಒಂದು ವೈರ್ನ ಇಲ್ಲಿ ಕನೆಕ್ಟ್ ಮಾಡ್ಕೊಳ್ತೀರಾ. ಸೊ ಏನಾಯ್ತು ನೋಡಿ ಎಫೆಕ್ಟು, ದೀಸ್ ಟು ನಾವು 1 ಟರ್ಮಿನಲ್, ಅಲ್ಲಿಂದ ಒಂದು ಕನೆಕ್ಷನ್ ತೊಗೊಂಡಿದ್ದೀನಿ. ಇದನ್ನೇ ಇಲ್ಲಿಗೆ ರಿಪೀಟ್ ಮಾಡಿ. ಅಂದರೆ ಟೇಕ್ 2 ವೈರ್ಸ್, 2 ವೈರ್ಸ್ ತೊಗೊಳ್ಳಿ. 2 ವೈರ್ಸ್ ತೊಗೊಂಡು ನೀವು ಇದನ್ನು ಹೀಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡಿಕೊಂಡು ಇದನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಕನೆಕ್ಟ್ ಮಾಡಿ ರೈಟ್ ಹಿಂಗೆ ಹಾಕ್ಕೊಳ್ಳಿ. ರೈಟ್ ಹಿಂಗೆ ಮಾಡಿರೋಣ ಸದ್ಯಕ್ಕೆ. ರೈಟ್ ಈಗ ಇವೆರಡನ್ನು ತೊಗೊಂಡೋಗಿ ಇಲ್ಲಿ ಜಾಯಿನ್ ಮಾಡ್ತೀರಾ. ಈಗ ರೈಟ್ ಹೆಂಗೆ ಇಲ್ಲೂ ಅಷ್ಟೇ. ಇಲ್ಲಿ ನಾನು ರೆಕಾರ್ಡಿಂಗ್ ಟೈಮ್ ಸೇವ್ ಮಾಡಲಿಕ್ಕೆ ಮಾಡ್ತೇನೆ. ನೋಡಿ ಇಲ್ಲಿ ರೈಟ್ ಹೀಗೆ. ಈಗ ಇಲ್ಲಿ ಕನೆಕ್ಷನ್ ಮಾಡಿದೆ, ಇವೆರಡು ಕನೆಕ್ಷನ್ ಮಾಡಿದೆ. ಸೊ ನಾವು ದೀಸ್ ಟು ಟುಗೆದರ್ 1 ಟರ್ಮಿನಲ್ ನೋಡಿ, 1 ಟರ್ಮಿನಲ್. ಇದು ತೊಗೊಬಂದು ಇಲ್ಲಿ ಕನೆಕ್ಟ್ ಮಾಡ್ತೀರಾ. ಆ್ಯಂಡ್ ಯು ಕನೆಕ್ಟ್ ದಿಸ್ ಹಿಯರ್.
ದಟ್ಸ್ ಆಲ್. ನೋಡಿ, ಇವೆರಡು ಶಾರ್ಟ್ ಮಾಡಿ ಒಂದು ವೈರ್ ಇಲ್ಲಿಗೆ ಬಂದಿದೆ, ಇವೆರಡು ಶಾರ್ಟ್ ಮಾಡಿರೋ ವೈರ್ ಇಲ್ಲಿಗೆ ಬಂದಿದೆ, ಇಷ್ಟೇ ಪ್ಯಾರಲಲ್. ಇನ್ನು ಮಿಕ್ಕಿದೆಲ್ಲ ಸೇಮ್ ಇದೆ. ಪ್ರೊಸೀಜರ್ ಆಲ್ಸೋ ಸೇಮ್. ಟಚ್ ದಿ ವೈರ್, sliding contact here, you should give deflection one side. Touch the same here, you should give a deflection in the opposite side. Now it is working properly, no issue. ನೋಡಿ, ಇಲ್ಲಿ ಟಚ್ ಮಾಡಿದ್ರೆ ಲೆಫ್ಟ್ ಸೈಡು, ಇಲ್ಲಿ ಟಚ್ ಮಾಡಿದ್ರೆ ರೈಟ್ ಸೈಡು. ಸೊ ಇನ್ ಬಿಟ್ವೀನ್ ಸ್ಲೈಡ್ ಮಾಡ್ತಾವ್ರೆ ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ಆಗಲೇಬೇಕು. ಇಟ್ ಗಿವ್ಸ್ ಬ್ಯಾಲೆನ್ಸ್ ಡಿಫ್ಲೆಕ್ಷನ್. ನೋಡಿ, ಇಲ್ಲೆಲ್ಲ ಒಂದು ಕಡೆ ಬ್ಯಾಲೆನ್ಸ್ ಆಗಿರುತ್ತದು. ಇಟ್ ಗಿವ್ಸ್ ಅ ಝೀರೋ ಡಿಫ್ಲೆಕ್ಷನ್ ಸಮ್ವೇರ್ ಹಿಯರ್ ಇಟ್ಸ್ ಗಿವಿಂಗ್. ನೋಡಿ, ಇಲ್ಲಿ ಡಿಫ್ಲೆಕ್ಷನ್ ಕೊಡ್ತಾ ಇದೆ, ಝೀರೋ ಬಂತು. ಎಲ್ಲಿ ಗ್ಯಾಲ್ವೋಮೀಟರ್ ಡಿಫ್ಲೆಕ್ಷನ್ ಝೀರೋ ಬರುತ್ತೋ ದಟ್ ಈಸ್ ಕಾಲ್ಡ್ ಬ್ಯಾಲೆನ್ಸಿಂಗ್ ಲೆಂತ್. ರೈಟ್ ದಟ್ ಇನ್ ದಿ ಥರ್ಡ್ ಕಾಲಮ್. ಫಾರ್ ದಟ್ ವಿ ಹ್ಯಾವ್ ಅನ್ಪ್ಲಗ್ಡ್ 6 ohm. 6 ohmಗೆ ಇಷ್ಟು ಡಿಫ್ಲೆಕ್ಷನ್ ಬರ್ತಾ ಇದೆ. ಎಷ್ಟು? ಐ ಆಮ್ ಗೆಟಿಂಗ್ ಹಿಯರ್ ಸಮ್ 11 odd, 11.2 ಏನೋ ಬರ್ತಾ ಇದೆ. 11.2 ಇಲ್ಲಿ ಬರೀತೀರಾ. ದೆನ್ ಯು ಯೂಸ್ ಒನ್ಸ್ ಅಗೇನ್ ಟ್ರಯಲ್ ನಂಬರ್ 1 ಆರ್ SL/100 - L. 100 ಮಾಡ್ಕೊಳ್ಳಿ, 1 ಇದೆ ಬಿಕಾಸ್ ಅವ್ರು ಮೀಟ್ರಲ್ಲಿ ಬರ್ದಿದ್ದೀವಿ, ನಾವು 100 ಸೆಂಟಿಮೀಟ್ರಲ್ಲಿ ಬರ್ದಿದ್ದೀವಿ. ಎಸ್ 6 ಬರ್ಕೊಳ್ಳಿ, L 11.2, 100 - L ಮಾಡಿಕೊಂಡು ಫೈಂಡ್ ದಿ ವ್ಯಾಲ್ಯೂ ಆಫ್ ಆರ್. ರಿಪೀಟ್ ದಿ ಸೇಮ್ ಎಕ್ಸ್ಪೆರಿಮೆಂಟ್. ನೆಕ್ಸ್ಟು ಫಸ್ಟ್ 2 ಕಮೆನ್ಸ್ ಮಾಡ್ತೀರಾ, 4ಗೆ ಹೋಗ್ತೀರಾ, 6ಗೆ ಹೋಗ್ತೀರಾ. ಆ ಮೂರಕ್ಕೂ ಬ್ಯಾಲೆನ್ಸ್ ಲೆಂತ್ ಕಂಡುಹಿಡಿದ್ಬಿಟ್ಟು ಆಮೇಲೆ ಈ ಮೀನ್ ತೆಗೆದು, ಆಮೇಲೆ ಆ ಮೀನ್ ತೆಗಿತಿರಲ್ಲ, ಮೀನ್ ವ್ಯಾಲ್ಯೂ ಇದು ಪ್ಯಾರಲಲ್ ಆಗಿರೋದ್ರಿಂದ ಪ್ಯಾರಲಲ್ ಫಾರ್ಮುಲಾ ಏನು? ಪ್ಯಾರಲಲ್ ಫಾರ್ಮುಲಾ ಈಸ್ RP ದಟ್ ಈಕ್ವಲ್ ಟು R1 R2 ಡಿವೈಡ್ ಬೈ R1 ಪ್ಲಸ್ R2. ಇಲ್ಲಿ ನಾನು ಒಂದು 5 ohm ಇನ್ನೊಂದು 3 ohm ತೊಗೊಂಡಿದ್ದೀನಿ. ವಾಟ್ ಈಸ್ ಎಫೆಕ್ಟಿವ್ ರೆಸಿಸ್ಟೆನ್ಸ್? 5 × 3 ಡಿವೈಡ್ ಬೈ 5 + 3. ಇಲ್ಲಿ ಏನು ಆನ್ಸರ್ ಬರುತ್ತೋ 15 ಡಿವೈಡ್ ಬೈ 8 ಅರೌಂಡ್ 1.8 ಸಮಥಿಂಗ್ ಏನೋ ಬರುತ್ತೆ ಅದು ಡಿವೈಡ್ ಮಾಡಿದ್ರೆ. ಆ ವ್ಯಾಲ್ಯೂ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಬರಬೇಕು, ಈ ಮೀನ್ ವ್ಯಾಲ್ಯೂ ಬರಬೇಕು. ಆವಾಗ ದಿ ಲಾ ಆಫ್ ಪ್ಯಾರಲಲ್ ಕಾಂಬಿನೇಷನ್ ವೆರಿಫೈಡ್ ಅಂತ ಬರೀತಾರೆ. ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ, ಥಿಯರಿಟಿಕಲ್ ವ್ಯಾಲ್ಯೂ ಒಂದೇ ಬಂದಿದೆ. ಸೊ ಲಾ ಆಫ್ ಪ್ಯಾರಲಲ್ ಕಾಂಬಿನೇಷನ್ ವೆರಿಫೈಡ್ ಅಷ್ಟೇ. ರೈಟ್. ನೀವು ಸೀರೀಸ್ ಕಾಂಬಿನೇಷನಲ್ಲಿ R1 + R2 ಮಾಡ್ತೀರಾ, ಲಾ ಆಫ್ ಸೀರೀಸ್ ಕಾಂಬಿನೇಷನ್ ವೆರಿಫೈಡ್ ಅಂತ ಹೇಳ್ತೀರಾ. ಅಗೇನ್ ಇಲ್ಲೂ ಅಷ್ಟೇ, ವೈವಾ ಮಾಡುವಾಗ ನಾನು ಏನು ವೈವಾ ಕ್ವಶನ್ಸ್ ನೀವು ಬರ್ಸೀನೋ ಅದು ಪ್ರಾಕ್ಟೀಸ್ ಮಾಡ್ಕೊಬಂದು ಜೊತೆಗೆ ಏನು ಕೇಳ್ಬೋದು? ಕೀ ಏನಕ್ಕೆ ಯೂಸ್ ಮಾಡ್ತೀರಾ? ಕೀ ಅದು ಕ್ಲೋಸ್ ಆಗಿರೋ ಥರ ಬರೋದು ತೋರಿಸಿ, ಓಪನ್ ಆಗಿರೋ ಥರ ಬರೋದು ತೋರಿಸಿ. ವಾಟ್ ಇಸ್ ದಿಸ್ ಲಾಂಗರ್ ಒನ್, ಶಾರ್ಟರ್ ಒನ್? ವಾಟ್ ಈಸ್ ದಿ ಪ್ರಿನ್ಸಿಪಲ್ ಆಫ್ ದಿಸ್ ಮೀಟರ್ ಬ್ರಿಡ್ಜ್ ಅಲ್ವಾ? ಈ ಮೀಟರ್ ಬ್ರಿಡ್ಜ್ನ ಇದಲ್ಲದೆ ಇನ್ನು ಯಾವ ಪರ್ಪಸ್ಸಿಗೆ ಯೂಸ್ ಮಾಡ್ತೀರಾ? ಹೀಗೆ ನಲ್ ಡಿಫ್ಲೆಕ್ಷನ್ ಅಂದರೆ ಏನು? ಈ ಥರ ಕೆಲವು ಕ್ವಶನ್ಸ್ಗಳನ್ನು ರಿಲೇಟೆಡ್ ಕೇಳ್ತಾರೆ. ಆಲ್ರೆಡಿ ಎಲ್ಲ ಮಾರ್ಕ್ ಮಾಡಿಸಿದ್ದೀನಿ, ಈ ಥರ ಪ್ರಿಪೇರ್ ಆಗ್ತೀರಾ. ಇದು ಒಂದು ಬೋರ್ಡ್ ಪ್ರಿಪೇರ್ ಆದರೆ 3 ಎಕ್ಸ್ಪೆರಿಮೆಂಟ್ಸ್. ಮುಂದೆ ಹೋಗೋಣ, ಇನ್ನೊಂದು ಎಕ್ಸ್ಪೆರಿಮೆಂಟ್. ಮಕ್ಕಳೀಗ ಕಂಪ್ಯಾರಿಸನ್ ಆಫ್ EMF ನೋಡೋಣ. ಅದರಲ್ಲಿ ಸ್ವಲ್ಪ ಕನೆಕ್ಷನ್ ಪ್ರಾಕ್ಟೀಸ್ ಮಾಡಿದ್ದೀರಾ, ಮಾಡಬೇಕು, ಮೆಮೊರೈಸ್ ಮಾಡ್ಕೊಳ್ಳಿ. ಈ ಸರ್ಕ್ಯೂಟ್ನ ಬರೆದ ನಂತರ ನೋಡಿ, ಪಾಸಿಟಿವ್ ಆಫ್ ದಿಸ್ ಬ್ಯಾಟ್ರಿ ಮೋರ್ ದೆನ್ 1 ಲೈನ್ ಬರೆದ್ರೆ ಈ ಥರ ಪಾಸಿಟಿವ್ ನೆಗೆಟಿವ್ ಬ್ಯಾಟ್ರಿ. ಅದು ಲಾಂಗರ್ 1 ಪಾಸಿಟಿವ್ ನೋಡಿ, ಇವು ಸೆಲ್ಸು. ಅದು ಪಾಸಿಟಿವ್ ಆಫ್ 2 cells, ಪಾಸಿಟಿವ್ ಆಫ್ ಬ್ಯಾಟ್ರಿ ಎಲ್ಲಿ ಹೋಗುತ್ತೆ? ಬೋರ್ಡ್ನಲ್ಲಿ ಇದು ಎಂಡ್ A ನೋಡಿ, ಇದು ಎಂಡ್ A, ಇದು ಎಂಡ್ B ಅಂತ ಮಾರ್ಕ್ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ಹೇಳಿದ್ದೆ. ಹಾಗಾದರೆ ಎಂಡ್ Aಗೆ 2 ಸೆಲ್ಗಳ ಪಾಸಿಟಿವ್ ಟರ್ಮಿನಲ್ಸ್ ಜೊತೆಗೆ ಬ್ಯಾಟ್ರಿ ಪಾಸಿಟಿವ್ ಬರುತ್ತೆ. ಅದು ಫಸ್ಟ್ ನೋಡ್ಕೊ. ಹಾಗಾದರೆ ಬ್ಯಾಟ್ರಿಯಿಂದ ಒಂದು ಪಾಸಿಟಿವ್ ತೊಗೋಣ. ಬ್ಯಾಟ್ರಿಯಿಂದ ಪಾಸಿಟಿವ್ ತೊಗೊಂಡು ನೀವು ಕನೆಕ್ಷನ್ ಮಾಡುವಾಗ ಫಸ್ಟು ಎಷ್ಟು ವೈಯರ್ಸ್ಗಳು ಬೇಕಾಗತ್ತೆ ಅಂತ ನೀವು ಸೆನ್ಸ್ ಮಾಡ್ಕೋಬೇಕು. ಈಗ ಇಲ್ಲಿ ಬ್ಯಾಟ್ರಿಯಿಂದ 1 ಟರ್ಮಿನಲ್, ಸೆಲ್ಸಿಂದ 2 ವೈಯರ್ಸ್ ಬರೋದ್ರಿಂದ 3 ವೈಯರ್ಸ್ ಒಂದು ಕಡೆ ಮೀಟ್ ಆಗುತ್ತೆ. ಮೀಟ್ ಆಗೋ ಪಾಯಿಂಟ್ ಯಾವುದು? ಬೋರ್ಡ್. ದಟ್ ಈಸ್ ಎಂಡ್ ಎ ಏನದು? ಆ ಪಾಯಿಂಟಿಂದ ನೀವು ಮೆಷರ್ಮೆಂಟ್ ಕಮೆನ್ಸ್ ಮಾಡ್ತೀರಾ. ಸ್ಕೇಲ್ನಲ್ಲಿ 2 ಕಡೆ ಡಿಫ್ಲೆಕ್ಷನ್ಸ್ ಇದೆ, 2 ಕಡೆ ಗ್ರ್ಯಾಜುಯೇಷನ್ಸ್ ಇದೆ. ನೀವು ಗ್ರ್ಯಾಜುಯೇಷನ್ಸ್ನ ನೋಟ್ ಮಾಡ್ಕೊಳ್ಳುವಾಗ ಎಲ್ಲಿ ನೀವು ಕನೆಕ್ಟ್ ಮಾಡ್ತಿರೋ ಪಾಸಿಟಿವ್ ಆಫ್ ದಿ 3, ಒಂದು ಬ್ಯಾಟ್ರಿ, 2 ಸೆಲ್ಸು, ಅಲ್ಲಿಂದ ಕಮೆನ್ಸ್ ಮಾಡ್ತಾರೆ. ನೋಡಿ, ಇಲ್ಲಿ ನಾನು ತೋರಿಸ್ತೇನೆ ಫಿಂಗರ್ ನೋಡಿ, ಇದು 1ಇಂದ ಕಮೆನ್ಸ್ ಆಗಿ ಈ ಕಡೆ 100ಗೆ ಹೋಗುತ್ತೆ, ಮತ್ತು ಆ ಕಡೆ 1ಇಂದ ಕಮೆನ್ಸ್ ಮಾಡಿ ಇಲ್ಲಿ 100ಗೆ ಬರುತ್ತೆ. ಸೊ ನೀವು ಇಲ್ಲಿಂದ ಶುರು ಮಾಡ್ತೀರಾ, ಈ ಎಂಡ್ ನೋಡ್ಕೊಂಡು ಹೋಗ್ತೀರಾ ರೀಡಿಂಗ್ ತೊಗೊಳ್ಳುವಾಗ. ಅಲ್ಲಿ ನೋಡಿ, ಪಾಸಿಟಿವ್ ಆಫ್ ದಿ 2 ಇಲ್ಲಿ ಎಂಡ್ ಎಗೆ ಬ್ಯಾಟ್ರಿ ಜೊತೆಗೆ ಮೀಟ್ ಆಯಿತು. ನೆಗೆಟಿವ್ ಆಫ್ ದಿ 2 ಬ್ಯಾಟ್ರೀಸ್ನ ಎಲ್ಲಿ ಕನೆಕ್ಟ್ ಮಾಡೋದು? ನೋಡಿ, 3 ಟರ್ಮಿನಲ್ಸ್ ಇದೆಯಲ್ಲ, ವಾಟ್ ಇಸ್ ಕಾಲ್ಡ್ 3-way ಕೀ. 3-way ಕೀನಲ್ಲಿ ಆ ಕಡೆ 2 ಎಂಡ್ಸ್ ಇದೆ ನೋಡಿ, ಅಲ್ಲಿಗೆ ಫಸ್ಟ್ ಕನೆಕ್ಷನ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಹಿಂಗೆ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ, ಸೇರಿಸ್ಕೊಳ್ಳಿ, ಟೈಟ್ ಮಾಡ್ಕೊಳ್ಳಿ. ನೋಡಿ, ಟೈಟ್ ಮಾಡ್ಕೊಳ್ಳೋದು ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಕಾನ್ಸಂಟ್ರೇಷನ್ ಇಟ್ಟು ಮಾಡಿದ್ರೆ ಇವೆಲ್ಲ 5 ಮಿನಿಟ್ಸಲ್ಲಿ ಮಾಡ್ಬೋದು.
ಏನು ಟೈಮ್ ತೊಗೊಂಡ್ರು 10 ಮಿನಿಟ್ಸ್ ಮ್ಯಾಕ್ಸಿಮಮ್. ನೋಡಿ ಈ 2 ಡಾಟ್ಸ್ಗಳಿದೆಯಲ್ಲ ಅವು ಇವು ದಿ 2 ನೆಗೆಟಿವ್ಸ್ ಇಲ್ಲಿಗೆ ಬಂತು. ಮಿಡ್ಲ್ ಒನ್ ಗೋಸ್ ಟು ಗ್ಯಾಲ್ನೋಮೀಟರ್ ಜಿ. ಸೇಮ್ ಅದೇ ನೋಡಿ ಗ್ಯಾಲ್ನೋಮೀಟರ್ ಅದೇ ಏನು ತೊಗೊಂಡೇನಿ. ಗ್ಯಾಲ್ನೋಮೀಟರಿಂದ ವಯರ್ ತೊಗೊಳ್ತೀನಿ ನಾವು. ಆ ವಯರು ಗೋಸ್ ಟು ದಿ ಮಿಡಲ್ ಟರ್ಮಿನಲ್. ನೋಡಿ ಗ್ಯಾಲ್ನೋಮೀಟರ್ ತೊಗೊಂಡೇನಿ, ಅದು ಈ ಕಡೆ ಹೋಯ್ತು ಇಲ್ಲಿಗೆ, ಇಲ್ಲಿ ಹೀಗೆ ರೈಟ್. ಆಮೇಲೆ ಇನ್ನೊಂದು ಎಂಡು ಎಲ್ಲಿ ಕನೆಕ್ಟ್ ಆಗಿದೆ, ದಟ್ ಈಸ್ ಸ್ಲೈಡಿಂಗ್ ಕಾಂಟ್ಯಾಕ್ಟ್. ಅದು ಕಾಮನ್ ಆಗಿರುತ್ತೆ. ಈ ಪಾರ್ಟು ಎರಡೂ ಬೋರ್ಡ್ಗಳಿಗೆ ಕಾಮನ್ನು. ಇದಿಷ್ಟು ಸೆಲ್ ಬಗ್ಗೆ ಆಯಿತು. ನೋಡಿ ಈ ಭಾಗ ಆಗೋಯ್ತು, ಈ ಭಾಗ. ಈಗ ಉಳ್ಕೊಂಡಿರೋದು ಯಾವುದು, ಇದು ನೆಗೆಟಿವ್ ಆಫ್ ದಿ ಬ್ಯಾಟ್ರಿ ಗೋಸ್ ಟು ಕೀ. ನೋಡಿ ಇಲ್ಲಿ ಕೀ ಆಲ್ರೆಡಿ ನಾನು ಹಿಂದಿನ ಎಕ್ಸ್ಪೆರಿಮೆಂಟ್ ಕನೆಕ್ಟ್ ಮಾಡ್ಕೊಂಡಿದ್ದೆ, ರೆಡಿ ಇರುತ್ತೆ, ನೀವು ಕನೆಕ್ಟ್ ಮಾಡ್ತೀರಾ. ನೆಕ್ಸ್ಟು ಆ ಕೀದು ಇನ್ನೊಂದು ಎಂಡು ನೋಡಿ ಎಲ್ಲಿ ಹೋಗಿದೆ, ಆ ಕೀದು ಇನ್ನೊಂದು ಎಂಡು ರಿಯೋಸ್ಟ್ಯಾಟ್ ವೈಟ್ ಅದು ತೊಗೊಳ್ಳಿ. ರಿಯೋಸ್ಟ್ಯಾಟ್ ಅದು ನೋಡಿ ಈ ರಿಯೋಸ್ಟ್ಯಾಟಿಗೆ ಬರುತ್ತೆ. ರಿಯೋಸ್ಟ್ಯಾಟ್ ತೊಗೊಂಡಿಲ್ಲಿ ಕನೆಕ್ಟ್ ಮಾಡಿ. ರಿಯೋಸ್ಟ್ಯಾಟ್ ನೋಡಿ ನಾವು ಮೊದಲೇ ಹೇಳಿದಾಗೆ ಆ್ಯರೋ ಮೇಲೆ ತೊಗೋಬೇಕು, ರೈಟ್. ನೆಕ್ಸ್ಟು ಈ ಕೆಳಗಿದೆಯಲ್ಲ, ಈ ಲಾಸ್ಟ್ ಒನ್ ಕೆಳಗಿರೋ ವೈರು ಎಲ್ಲಿಗೆ ಬರುತ್ತೆ, ಬೋರ್ಡಿಗೆ ಬರುತ್ತೆ. ಕೆಳಗಿರೋ ವೈರು ಬೋರ್ಡಿಗೆ ಬರುತ್ತೆ. ಅಂದರೆ ರಿಯೋಸ್ಟ್ಯಾಟ್ ತೋರಿಸ್ತೀನಿ ನೋಡಿ. ಈಗ ಇಲ್ಲಿ ಇಟ್ಕೊಂಡಿದ್ದೀನಿ ನಾನು. ದಿಸ್ ಇಸ್ ಗ್ಯಾಲ್ನೋಮೀಟರ್. ನಿಮಗೆ ರೆಕಾರ್ಡ್ ಮಾಡಲಿಕ್ಕೆ ನಾನು ಈ ಕರೆಕ್ಟಾಗಿ ಸ್ಪೇಸ್ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಅಲ್ಲಿ ಸಫಿಷಿಯೆಂಟ್ ಸ್ಪೇಸ್ ಇರುತ್ತೆ, ನಥಿಂಗ್ ಟು ವರಿ. ಇಲ್ಲಿ ಹೋಗೋದ್ರಲ್ಲಿ ಬೋರ್ಡಿಗೆ ಕನೆಕ್ಟ್ ಆಗುತ್ತೆ. ದಟ್ ಇಸ್ ವೆರಿ. ಈಗ ಇನ್ನೊಂದು ಸರಿ ಏನೇನು ಮಾಡಿದ್ವಿ ಚೆಕ್ ಮಾಡ್ಕೋಣ. ಈಗ ಇಷ್ಟೆಲ್ಲ ಇಟ್ಬಿಟ್ಟು ಈ ಸ್ಲೈಡಿಂಗ್ ಕಾಂಟ್ಯಾಕ್ಟ್ನ ಆ ಸೈಡಿಗೆ ಇಡೋಣ, ವಯರ್ಸ್ ಎಲ್ಲ ಸೈಡಿಗೆ ಇಡೋಣ, ಇವೆಲ್ಲ ಬೇಡ, ರೈಟ್. ಈಗ ನೆಕ್ಸ್ಟು ಏನು ಮಾಡಿದ್ವಿ ನೋಡಿ, ಸಿ ದಿ ಪಾಸಿಟಿವ್ of the 2 batteries, positive of the 2 cells, battery goes to NDA. ಆಮೇಲೆ ನೆಗೆಟಿವ್ ಆಫ್ ದಿ 2 cells ಹೋಯಿತು ಯಾವುದಕ್ಕೆ, 2way key. ಮಿಡ್ಲ್ ಒನ್ ಗೋಸ್ ಟು ಗ್ಯಾಲ್ನೋಮೀಟ್ರಿಂದ ಸ್ಲೈಡಿಂಗ್ ಕಾಂಟ್ಯಾಕ್ಟ್. ನೆಕ್ಸ್ಟು ಈಗ ಬ್ಯಾಟ್ರಿ ನೆಗೆಟಿವ್ ಕೀಗೆ ಹೋಯಿತು, ಕೀಯಿಂದ ರಿಯೋಸ್ಟ್ಯಾಟಿಂದ ಬೋರ್ಡು. ಇಷ್ಟೇ. ನೀವು ಮಾಡಿರೋದೆಲ್ಲ ಕರೆಕ್ಟಾಗಿದ್ದರೆ ಆನ್ ಮಾಡಿಕೊಂಡು ಈಗ ಇಲ್ಲಿ ಫಸ್ಟು K1ನ ಕ್ಲೋಸ್ ಮಾಡಿ, ಇದು K1 ಕ್ಲೋಸ್ ಮಾಡ್ತೀರಾ. ಕ್ಲೋಸ್ ಮಾಡಿ ಇವೆರಡರಲ್ಲಿ ಯಾವುದಾದ್ರು ಒಂದು ಇದನ್ನ ಹಾಕ್ಕೊಂಡ್ರೆ E1 ಅಂತ ಇಟ್ಕೊಳ್ಳಿ. ಇದೇ ಸೆಲ್ ಫಸ್ಟ್ ಸೆಲ್, ಇದು ಸೆಕೆಂಡ್ ಸೆಲ್ಲು. ನಾವು ಒಳಗಡೆ ಈ ಮೇಲ್ಗಡೆದು ಪಾಸಿಟಿವ್, ಈ ಕಡೆ ನೆಗೆಟಿವ್ ಮಾರ್ಕ್ ಮಾಡಿರ್ತೀವಿ. ಸರಿಯಾಗಿ ಬರ್ತಾ ಇದೆಯಾ, ಟಚ್ ಮಾಡಿದ್ರೆ ಒಂದು ಸೈಡ್ ಡಿಫ್ಲೆಕ್ಷನ್ ಬಂತು ನೋಡಿ. ಡಿಫ್ಲೆಕ್ಷನ್ ಈಸ್ ಕಮಿಂಗ್ ಟು ದಿ ಲೆಫ್ಟ್ ಸೈಡ್. ನೀವು ಆ ಕಡೆ ಲಾಸ್ಟ್ ವೈರ್ ಟಚ್ ಮಾಡಿ ರೈಟ್ ಸೈಡ್ ಬರಬೇಕು. ಬರಲಿಲ್ವಾ, ಗಾಬರಿ ಆಗಂಗಿಲ್ಲ. ನೀವೇನು ಮಾಡಬೇಕು, ಇದನ್ನ ಈ ಕಡೆ ಮೂವ್ ಮಾಡ್ಕೊಳ್ಳಿ. ಯಾವ ಕಡೆಗೆ, ಇನ್ನೊಂದು ಎಂಡಿಗೆ. ಅದು ಬ್ಯಾಲೆನ್ಸ್ ಆಗಿರೋದು ಬರುತ್ತೆ ನೋಡಿ. ಇದು ಲೆಫ್ಟ್ ಬಂತು, ಇಲ್ಲಿ ರೈಟ್. ಈಗ ನೀವು ಹೀಗೆ ಈ ಥರ ಒಂದು ಪರ್ಟಿಕ್ಯುಲರ್ ಪೊಸಿಷನ್ಗೆ ಇಟ್ಕೊಳ್ತೀರ, ಅಲ್ಲೂ ಬರಲಿಲ್ವಾ, ಹಿಂಗೆ ಎಂಡಿ ಇಟ್ಕೊಳ್ಳಿ ನೋಡಿ. ನೆಕ್ಸ್ಟು ರೈಟು ಬಂತಲ್ಲ, ಲೆಫ್ಟು ರೈಟು. ನಾ ಈ ಕಡೆ ಎಂಡಿ ಇಟ್ಕೊಂಡೆ. ಫುಲ್ ಟಚ್ ಮಾಡೋ ಥರ ಎಂಡಿಗೆ ಇಟ್ಕೊಂಡು ಇವು ಟೇಕ್ ರೆಡಿ ಮೂವ್ ಮಾಡ್ತಾ ಹೋಗಿ ಯಾವುದೋ ಒಂದು ಕಡೆ ನೋಡಿ. ಫಸ್ಟ್ ವೈರ್ ಟಚ್ ಮಾಡಿದೆ ಲೆಫ್ಟಿಗೆ, ನೆಕ್ಸ್ಟು ಇನ್ನೊಂದು ಟಚ್ ಮಾಡಿ ಲೆಫ್ಟಿಗೆ. ಅಲ್ಲಿಗೆ ಎರಡೂ ವೈರ್ಸ್ನಲ್ಲಿ ಬ್ಯಾಲೆನ್ಸ್ ಆಗೋಲ್ಲ, ಯಾಕಂದರೆ ಲೆಫ್ಟಿಗೆ ತೋರಿಸ್ತಾ ಇದೆ. ಇನ್ನೊಂದು ಟಚ್ ಮಾಡ್ತೀನಿ, ಲೆಫ್ಟಿಗೆ ಇದೆ. ಇನ್ನೊಂದು ಟಚ್ ಮಾಡ್ತೀನಿ, ಲಾಸ್ಟ್ ರೈಟಿಗೆ ಬಂತು. ಅಲ್ಲಿಗೆ 3rd ವೈರು 4th ವೈರ್ ಮಧ್ಯ ಬ್ಯಾಲೆನ್ಸ್ ಆಗ್ತಾ ಇದೆ. 3rd ವೈರಿಂದ ಶುರು ಮಾಡಿ. ನೀವು ಫಸ್ಟಿಂದನೂ ಸ್ಲೈಡ್ ಮಾಡ್ಕೊಬರ್ಬೇಡಿ. ಫಸ್ಟ್ ಟಚ್ ಮಾಡಿ ಲೆಫ್ಟ್ ಬಂತು, ಸೆಕೆಂಡ್ ವೈರ್ ಟಚ್ ಮಾಡಿ ಲೆಫ್ಟ್ ಬಂತು. ಆವಾಗ ಫಸ್ಟ್ ವೈರ್ ಸ್ಲೈಡ್ ಮಾಡ್ಕೊಂಡು ಹೋಗೋ ಮೀನಿಂಗೇ ಇಲ್ಲ, ಅದು ಬೇಕಿಲ್ಲ. 3rd ವೈರ್ ಟಚ್ ಮಾಡಿ ಲೆಫ್ಟಿಗೆ ಬರ್ತಾ ಇದೆ. 4th ವೈರ್ ಟಚ್ ಮಾಡಿ ರೈಟಿಗೆ ಬಂತು. ಆವಾಗ 3ರಿಂದ ಶುರು ಮಾಡಿಕೊಂಡು 4th ಹೋಗಿ ಎಲ್ಲ ಒಂದು ಕಡೆ ಬ್ಯಾಲೆನ್ಸ್ ಆಗಿರುತ್ತೆ. ಹಿಂಗೆ ಹೋಗ್ತಾ ಎಲ್ಲ ಒಂದು ಕಡೆ ನೋಡಿ, ಈಗ ಬ್ಯಾಲೆನ್ಸ್ ಆಗ್ತಾ ಇದೆ ನೋಡಿ, ಇಲ್ಲಿ ಬ್ಯಾಲೆನ್ಸ್ ಆಗ್ತಾ ಇದೆ. ಹಾಂ ನೋಡಿ, ಎಲ್ಲಿ ಬ್ಯಾಲೆನ್ಸ್ ಆಗುತ್ತೋ ಅಲ್ಲಿ ಪಟ್ಟಂತ ನೀವು ನಿಮ್ಮ ಫಿಂಗರ್ನ ಪ್ಲೇಸ್ ಮಾಡಿ ರೀಡಿಂಗ್ ತೊಗೊಳ್ಳಿ ಸ್ಕೇಲ್ನಲ್ಲಿ. ಯಾಕಂದರೆ ಹೀಟ್ ಕೊಡದೇ ಇದ್ದರೆ ಅದು ಹೀಟ್ ಆಗ್ತಾನೇ ಇರುತ್ತೆ, ರೀಡಿಂಗ್ ಚೇಂಜ್ ಆಗ್ತಾನೇ ಇರುತ್ತೆ. ಪಟ್ಟಂತ ನೀವು ಸ್ಲೈಡಿಂಗ್ ಕಾಂಟ್ಯಾಕ್ಟ್ ತೆಗೆದುಬಿಟ್ಟು ಫಿಂಗರ್ ಟಿಪ್ನ ಅಲ್ಲಿ ಇಟ್ಕೊಂಡು ಅಲ್ಲಿ ನೋಡಿ ರೀಡಿಂಗ್ ತೊಗೊಳ್ಳಿ. ರೀಡಿಂಗ್ ತೊಗೊಳ್ಳುವ ಹೇಗೆ, ಫಸ್ಟ್ ನೀವು ಇಲ್ಲಿಂದ ಆ ಕಡೆ ಹೋದ್ರಿ 100, ಅಲ್ಲಿಂದ ಈ ವೈರಿಗೆ ಬಂದ್ರಿ 200, ಇಲ್ಲಿಂದ ಮತ್ತು ಆ ಕಡೆ ವೈರಿಗೆ ಹೋದ್ರಿ 300, ಮತ್ತು ಆ ಕಡೆಯಿಂದ ಬರ್ತಾ ಇದೆ 310, 20, 30, 40, ಇಲ್ಲಿ 53.5 ಬರ್ತಾ ಇದೆ. ಯು ರೈಟ್ ದಟ್ ವ್ಯಾಲ್ಯೂ ಹಿಯರ್ 350, ರೈಟ್. ನೆಕ್ಸ್ಟು ಇದನ್ನು ತೆಗೆದು ಇಲ್ಲಿ ಹಾಕ್ಕೊಳ್ಳಿ. ನಾನು ಏನು ಹೇಳಿದ್ನೋ ಅದನ್ನೇ ರಿಪೀಟ್ ಮಾಡ್ತಾ ಹೋಗ್ತೀರಾ. ಅದಕ್ಕೂ ಆ 3rd ಮತ್ತು 4th ವೈರ್ ಮಧ್ಯೆ ಎಲ್ಲ ಒಂದು ಕಡೆ ಬ್ಯಾಲೆನ್ಸ್ ಆಗಿ, ಹೊಸ ಸೆಲ್ ಅಲ್ವಾ, ಸ್ವಲ್ಪ ಆ 2 ವೈರ್ಸ್ ಮಧ್ಯೆ ಬ್ಯಾಲೆನ್ಸ್ ಆಗಿರೋದು ಇರೋದೇ ಹಿಂಗೆ. ಇದೇ ಸೆಲ್ಲು, ಇದೇ ಎಕ್ಸ್ಪೆರಿಮೆಂಟ್. ನೆಕ್ಸ್ಟು ನೀವು ಆ ವ್ಯಾಲ್ಯೂ ಬರ್ಕೊಳ್ತೀರಾ, ಅವೆರಡು ರೇಷಿಯೋ ತೆಗಿತೀರಾ. ರೇಷಿಯೋ ತೆಗೆದು ಬರೀಬೇಕು ಟ್ರಯಲ್ ನಂಬರ್ 1.
E1/E2 ರೇಷಿಯೋ ತೆಗೆದುಬಿಟ್ಟು ಕ್ಯಾಲ್ಕುಲೇಷನ್ ಪಾರ್ಟ್ ಕಮ್ಮಿ, ಅದನ್ನು ಬರೀಲೇಬೇಕು ನೀವು, ಅದಾದರೂ ಬರೀಲೇಬೇಕಿಲ್ಲಿ. ನೆಕ್ಸ್ಟು ಸ್ವಲ್ಪ ಈ ಪೊಸಿಷನ್ ಮುಂದಕ್ಕೆ ತಳ್ಕೊಂಡ್ರೆ ಇನ್ನೊಂದು ಟ್ರಯಲ್ ಬರುತ್ತೆ, ಇನ್ನೊಂದು ಟ್ರಯಲ್ ಮತ್ತು ಸೆಲ್ಲು ನೋಡಿ ತೆಗೆದು ಇಲ್ಲಿ ಹಾಕ್ಕೊಳ್ಳಿ. ಸ್ವಲ್ಪ ಪುಷ್ ಮಾಡಿದ್ದೀರಾ, ಸೆಕೆಂಡ್ ಟ್ರಯಲ್ ಇಲ್ಲಿ ಹಾಕ್ಕೊಂಡ್ರಿ, ಮತ್ತು ಥರ್ಡ್ ಮತ್ತು ಫೋರ್ತ್ ಮಧ್ಯೆ ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ಆಗುತ್ತೆ, ಅದು ನೋಟ್ ಮಾಡ್ಕೊಂಡ್ರಿ ಇಲ್ಲಿ. ನೆಕ್ಸ್ಟು ತೆಗೆದು ಇಲ್ಲಿ ಹಾಕ್ಕೊಂಡ್ರಿ. ನೆಕ್ಸ್ಟ್ ಅದೇ ಎಕ್ಸ್ಪೆರಿಮೆಂಟ್ ರಿಪೀಟ್ ಮಾಡ್ತೀರಾ, ಬಿಟ್ವೀನ್ ಥರ್ಡ್ ಆ್ಯಂಡ್ ಫೋರ್ತ್ ವೈರ್ ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ಆಗಿರುತ್ತೆ. ಬ್ಯಾಲೆನ್ಸ್ ಮೀನ್ಸ್ ವಾಟ್? ಗ್ಯಾಲೋಮೆಟ್ರಿಕ್ ಡಿಫ್ಲೆಕ್ಷನ್ 0 ಬರುತ್ತೆ. E1/E2 L1/L2 ಮಾಡಿ ಕಂಡುಹಿಡಿದು ಲಾಸ್ಟ್ ಕಾಲಮ್ ಬರೀತೀರಾ, ಎರಡನ್ನೂ ಆ್ಯಡ್ ಮಾಡ್ತೀರಾ, 2ಇಂದ ಡಿವೈಡ್ ಮಾಡ್ತೀರಾ, ಅದನ್ನೂ ನೀವು ತೋರಿಸ್ಬೇಕು. ಆ ಎರಡು ವ್ಯಾಲ್ಯೂಸ್ನ ಆ್ಯಡ್ ಮಾಡಿರೋದು ತೋರಿಸ್ಬೇಕು, 2 ಡಿವೈಡ್ ಮಾಡಿ ತೋರಿಸಿ ಆನ್ಸರ್ ಬರೀಬೇಕು. ಲಾಸ್ಟಿಗೆ ರಿಸಲ್ಟ್ ದಿ ಆ್ಯಾವ್ರೇಜ್ ರೇಷಿಯೋ ಆಫ್ 2 EMFs ಈಸ್ ಅಂತ ಇರಬೇಕು, ಬರೆದ್ಬಿಟ್ಟು ಮುಂದಕ್ಕೆ ಹೋಗ್ತೀರಾ. ಇಷ್ಟೇ ಎಕ್ಸ್ಪೆರಿಮೆಂಟ್. ಇಲ್ಲಿ ನಿಮಗೆ ಕೇಳುವಾಗ ಅದೇ ಕ್ವಶನ್ಸು ವೈವಾ ನೋಡಿ, ಇದನ್ನು ಕೇಳ್ಬೋದು. ವಾಟ್ ಇಸ್ ದಿ ಯೂಸ್ ಆಫ್ ದಿಸ್, ಏನಿದು ರಿಯೋಸ್ಟಾಟ್, ಅದೇ ರಿಪೀಟ್ ಆಗುತ್ತೆ. ವಾಟ್ ಇಸ್ ದಿಸ್ 2-way ಕೀ, ಏನಕ್ಕೆ ಯೂಸ್ ಮಾಡ್ತೀರಾ? ಎರಡು ಸೆಲ್ನಲ್ಲಿ ಒಂದನ್ನು ಒಂದು ಸರಿ ಯೂಸ್ ಮಾಡ್ತೀವಿ. ವಾಟ್ ಇಸ್ ದಿಸ್ ಪೊಟೆನ್ಷಿಯೋಮೀಟರ್, ವಾಟ್ ಇಸ್ ದಿ ಪ್ರಿನ್ಸಿಪಲ್ ಆಫ್ ದಿಸ್, ಇದೆಲ್ಲ ಬರ್ಸಿ. ನಾನು ನಿಮಗೆ ಬರ್ಸಿ ಎಷ್ಟು ಕ್ವಶನ್ಸ್ ಕೇಳ್ಬೋದು ಅದರೊಳಗೆ ನೀವು ಕವರ್ ಮಾಡ್ಕೊಂಡು ಬಂದಿರ್ಬೇಕು. ಇದು ಅಬೌಟ್ ವೈವಾ ಆ್ಯಂಡ್ ಎಕ್ಸ್ಪೆರಿಮೆಂಟ್ ಪಾರ್ಟ್ ಆಫ್ ದಿಸ್. ಇದನ್ನು ಹೀಗೇ ಪ್ರಾಕ್ಟೀಸ್ ಮಾಡಿ 3-4 ಸರಿ ನೋಡಿಕೊಂಡು ಸರ್ಕಿಟ್ನ ಮೆಮೊರೈಸ್ ಮಾಡ್ಕೊಂಡು ಬನ್ನಿ. ರೀಡಿಂಗ್ ತೊಗೊಳೋದು ಹೇಗೆ, ಕನೆಕ್ಷನ್ ಕೊಡೋದು ಹೇಗೆ. ಕನೆಕ್ಷನ್ ಕೊಡುವಾಗ ನೋಡಿ, ಪಾಸಿಟಿವ್ ಆಫ್ ದಿ ಬ್ಯಾಟ್ರಿ, ಪಾಸಿಟಿವ್ ಆಫ್ ದಿ 2 ಸೆಲ್ಸ್ ಎಲ್ಲಿ ಬಂತು, NDA, ರೈಟ್. ಎಲ್ಲ ಕನೆಕ್ಷನ್ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತೆ. ಕನೆಕ್ಷನ್ ಮಾಡುವಾಗ ತುಂಬ ಆರಾಮಾಗಿ ಮಾಡ್ಕೊಂಡು ಹೋಗ್ತೀರಾ. ನೆಕ್ಸ್ಟು ಎರಡೂ ನೆಗೆಟಿವ್ ಎಲ್ಲಿ ಹೋಗುತ್ತೆ, ಕೀಗಳು. ಅದ್ರ ಮಿಡ್ ಪಾಯಿಂಟ್ ಎಲ್ಲಿಗೆ, ಗ್ಯಾಲ್ನೋಮೀಟ್ರಿಂದ ಎಲ್ಲಿ ಹೋಗುತ್ತೆ, ಸ್ಲೈಡಿಂಗ್ ಕಾಂಟ್ಯಾಕ್ಟ್. ನೀವು ಸರ್ಕ್ಯೂಟ್ ಬರ್ಕೊಂಡ್ರಿ ಅಂದರೆ ಕನೆಕ್ಷನ್ ಮಾಡ್ತೀರಾ, ಅದು ಮಾಡ್ತೀರಾ. ನೆಕ್ಸ್ಟು ನೆಗೆಟಿವ್ ಗೋಸ್ಟು ಕೀಯಿಂದ ರಿಯೋಸ್ಟ್ಯಾಟಿಂದ ಈ ಬೋರ್ಡ್ದು ಇನ್ನೊಂದು ಎಂಡು, ಅಷ್ಟೇ ಮುಗೀತು. ಇಷ್ಟು ಮಾಡಿದ್ರೆ ಯು ಹ್ಯಾವ್ ಡನ್ ವಿತ್ ದಿ ಕನೆಕ್ಷನ್ ಪಾರ್ಟ್ ಆಲ್ಸೋ. ಇಷ್ಟು ಮುಂದೆ ನೋಡೋಣ ಮಕ್ಕಳೇ. ಈಗ ನೆಕ್ಸ್ಟ್ ಎಕ್ಸ್ಪೆರಿಮೆಂಟು, ದಟ್ ಈಸ್ ಫಿಗರ್ ಆಫ್ ಮೆರಿಟ್. ಫಿಗರ್ ಆಫ್ ಮೆರಿಟ್ದು ಈ ಎಕ್ಸ್ಪೆರಿಮೆಂಟ್ ಬರೆದ ಮೇಲೆ, ಸರ್ಕ್ಯೂಟ್ ಡಯಾಗ್ರಾಮ್ನ ಬರೆದ ಮೇಲೆ ಪಾಸಿಟಿವ್ ನೋಡಿ, ಪಾಸಿಟಿವ್ ಅಲ್ಲಿಂದ ವೈರ್ ಶುರುವಾಗಿ ಒಂದು ಗ್ಯಾಲ್ನೋಮೀಟ್ರಿಗೆ ಇನ್ನೊಂದು ರೆಸಿಸ್ಟೆನ್ಸ್ ಎಸ್ಗೆ ಹೋಗುತ್ತೆ. ನಾನು ಮೊದಲೇ ಹೇಳಿದೆ ರೆಸಿಸ್ಟೆನ್ಸ್ ಎಸ್ಸು 1000ಇಂದ ಶುರುವಾಗಿ 1000 500 ಆ ರೇಂಜ್ ಇರುತ್ತೆ. ನೆಗೆಟಿವ್ ಆಫ್ ದಿ ಸೆಲ್ ಕನೆಕ್ಟೆಡ್ ಟು ಆರ್ ವಿಚ್ ಹ್ಯಾಸ್ ಅ ಮ್ಯಾಕ್ಸಿಮಮ್ ವ್ಯಾಲ್ಯೂ 5000. ನೆನ್ಬಿಟ್ಕೊಂಡಿರ್ಬೇಕು, ಹಾಗೆ ಕೊಡೋದು, ಅದಕ್ಕೆ ಜಾಸ್ತಿ ಬೇಕು ರೆಸಿಸ್ಟೆನ್ಸು. ಆಮೇಲೆ ನೀವೇನು ಎಸ್ ಅಂತ ಐಡೆಂಟಿಫೈ ಮಾಡ್ಕೊಂಡ್ರು ಅದು ಕೀ ಕನೆಕ್ಟ್ ಆಗಿದೆ. ಆಮೇಲೆ ಆರಿಂದ ಇನ್ನೊಂದು ಕೀ ಬರ್ಸಿ ನೋಡಿ, ನೋಟ್ ಮಾಡ್ಕೋಬೇಕು ಎಲ್ಲರೂ. ಎಲ್ಲ ನೀವು ಕೆಲವರು ಕಾನ್ಸಂಟ್ರೇಷನ್ ಎಲ್ಲ ನೋಡ್ತಿರ್ತೀರ, ಬರ್ಕೊಂಡಿರೋದಿಲ್ಲ, ಇನ್ನೊಂದು ಸರಿ ನೋಟ್ ಮಾಡ್ಕೊಳ್ಳಿ. ಈಗ ನೋಡಿ, ಇದು ಬರ್ಕೊಂಡಿರಿ ನಿಮ್ಮ ಫ್ರೆಂಡ್ಸು. ಯಾರು ಆದಮೇಲೆ ಕೀ ಹೋಗಿದೆ, ಕನೆಕ್ಷನ್ ಮಾಡೋಣ, ನೋಡ್ಕೊಂಡು ಕನೆಕ್ಷನ್ ಈ ಥರ ಬರ್ಕೊಳ್ತಿದ್ದ ಹಾಗೇ ನೇರ ನೋಡ್ಕೊಂಡು ಕನೆಕ್ಟ್ ಮಾಡೋದು ಕಲ್ತ್ಕೋಬೇಕು. ನೋಡಿ, ನಾನು ಪಾಸಿಟಿವ್ ಆಫ್ ದಿ ಸೆಲ್ಲಿಂದ ಕನೆಕ್ಟ್ ಮಾಡ್ತೀನಿ, ಅಲ್ಲಿಂದ 2 ವೈರ್ಸ್ ಕಮೆನ್ಸ್ ಆಗುತ್ತೆ. ಒಂದು ಗ್ಯಾಲ್ನೋಮೀಟ್ರಿಗೆ ಅಲ್ಲಿಂದನೇ ಒಂದು ವೈರ್ ತೊಗೊಂಡೋಗ್ಬಿಟ್ಟು ಎಸ್ಸಿ ಕನೆಕ್ಟ್ ಮಾಡ್ತೇನೆ. ನೋಡಿ, ಪಾಸಿಟಿವ್ ತೊಗೊಂಡಿದ್ದೀನಿ, ಪಾಸಿಟಿವ್ ಒಂದು ವೈರ್ ಆಲ್ರೆಡಿ ಕನೆಕ್ಟ್ ಆಗಿದೆ, ಯಾರು ನಿಮ್ಮ ಫ್ರೆಂಡ್ಸ್ ಮಾಡಿದ್ದಾರೆ ನೋಡಿ. ಅದನ್ನು ತೊಗೊಂಡೋಗಿ ಎಲ್ಲಿ ಕನೆಕ್ಟ್ ಮಾಡ್ತೀನಿ, ಐ ಕನೆಕ್ಟೆಡ್ ಟು ಗ್ಯಾಲ್ನೋಮೀಟರ್. ಬಿಚ್ಕೊಡ್ತೀನಿ ನೋಡಿ, ಕನೆಕ್ಟೆಡ್ ಟು ಗ್ಯಾಲ್ನೋಮೀಟರ್ ಕನೆಕ್ಟ್ ಮಾಡ್ತೀನಿ. ಗ್ಯಾಲ್ನೋಮೀಟರ್ ಪಾಸಿಟಿವ್ ಆದರೂ ತೊಗೋಬೋದು, ನೆಗೆಟಿವ್ ಆದರೂ ತೊಗೋಬೋದು ನೀವು, ರೈಟ್. ನೆಕ್ಸ್ಟು ಅದೇ ವೈರು ಗೋಸ್ ಟು ದಿ ರೆಜಿಸ್ಟರ್ ಎಸ್ಸಿಗೆ ಹೋಗುತ್ತೆ. ನೀವು ಯಾವಾಗಲೂ ಸೇಫ್ಟಿಗೆ ಒಂದು 500 ಓಮ್ಸ್ ತೆಕ್ಕೊಂಡಿರಿ, ಇಲ್ಲೂ ಒಂದು 2000 ಓಮ್ಸ್ ತೆಕ್ಕೊಂಡಿರಿ. ಕನೆಕ್ಟ್ ಮಾಡಿದಾಗನೇ ಪಟ್ಟ ಅಂತ ಡಿಫ್ಲೆಕ್ಷನ್ ಬಂದುಬಿಡುತ್ತೆ. ಹಾಗಾಗಿ ನೋಡಿ, ಇನ್ನೊಂದು ಸರಿ ಮೆಮೊರೈಸ್ ಮಾಡ್ಕೊಳ್ಳಿ. ಪಾಸಿಟಿವ್ ಗೋಸ್ ಟು ಗ್ಯಾಲ್ನೋಮೀಟರ್, ಸೇಮ್ ಎಂಡ್ ಗೋಸ್ ಟು ಎಸ್. ಗ್ಯಾಲ್ನೋಮೀಟ್ರ್ ಕನೆಕ್ಟ್ ಆಗುತ್ತಲ್ಲ ಪಾಸಿಟಿವಿಂದ, ಅಲ್ಲಿಂದ ಶುರುವಾಗೋದು ಹೋಗೋದೇ ಎಸ್ಸು, ಇನ್ನೊಂದು ಆರ್ ಆಗುತ್ತೆ. ಈ ಎಸ್ಸಿಂದ ನೋಡಿ ಎಲ್ಲಿ ಹೋಗಿದೆ, ಎಸ್ಸಿಂದ ಗೋಸ್ ಟು ಕೀ ಕನೆಕ್ಟ್ ಮಾಡೋಣ. ಎಸ್ಸಿಂದ ಒಂದು ವೈರ್ ತೊಗೊಳ್ತೀನಿ, ಎಸ್ಸಿಂದ ವೈರ್ ತೊಗೊಂಡು ಅದೆಲ್ಲಿ ಕನೆಕ್ಟ್ ಆಗುತ್ತೆ, ಕೀಗೆ. ನೋಡಿ, ಎಸ್ಸಿಂದ ವೈರ್ ಹೋಗಿ ಕೀ ಕನೆಕ್ಟ್ ಆಗಿದೆ ನೋಡಿ. ಹಿಂಗೆ ಹಾಕ್ಕೊಂಡು ಈ ಥರ ಹಿಂಗೆ ಕನೆಕ್ಟ್ ಮಾಡ್ಕೊಳ್ಳಿ, ಇಷ್ಟೇ ಕೀಗೆ. ನೆಕ್ಸ್ಟು ನೋಡಿ, ಎಸ್ಸಿಂದ ಕೀಗೆ ಮೆಮೊರೈಸ್ ಮಾಡಿಕೊಂಡ್ರೆ ಎಸ್ಸಿಂದ ಕೀಗೆ ಹೋಯಿತು. ಕೀಯಿಂದ 2 ವೈರ್ಸು, ಒಂದು ಗ್ಯಾಲ್ನೋಮೀಟ್ರಿಗೆ, ಇನ್ನೊಂದು ಕೀಗೆ. ಹಾಗಾಗಿ ನಾನು ಆ ಕೀಯಿಂದ 2 ವೈರ್ಸ್ ತೊಗೊಳ್ತೀನಿ, 2 ವೈರ್ಸು, ರೈಟ್. 2 ವೈರ್ಸ್ ತೊಗೊಂಡೆ, 2 ವೈರ್ಸ್ನ ಜಾಯಿನ್ ಮಾಡಿಕೊಂಡು ಇಲ್ಲಿ ಕನೆಕ್ಟ್ ಮಾಡ್ತೀನಿ. ಓಕೆ ನೋಡಿ, 2 ವೈರ್ಸ್ ಬಂತು ಈ ಕೀಯಿಂದ. ಒಂದು ಗ್ಯಾಲ್ನೋಮೀಟ್ರಿಗೆ ಹೋಗುತ್ತೆ, ಗ್ಯಾಲ್ನೋಮೀಟರ್. ನೀವು ಇಲ್ಲಿ ಕೆಳಗಡೆ ಕನೆಕ್ಟ್ ಮಾಡ್ಕೊಳ್ಳಿ, ನಾನು ಮೇಲೆ ತೋರಿಸ್ತೆ, ಇಲ್ಲಿ ಕೆಳಗಡೆ ಕನೆಕ್ಟ್ ಮಾಡ್ಕೊಳ್ಳಿ. ಇನ್ನೊಂದು
ಇನ್ನೊಂದು ನೋಡಿ ಇಲ್ಲಿದೆ, ಇನ್ನೊಂದು ಗೋಸ್ ಟು ಅನದರ್ ಕೀನ ಇದ್ರ ಪಕ್ಕ ಇಟ್ಕೊಂಡಿರಿ. ಯಾವುದ್ರ ಪಕ್ಕ? ಇದು ಆರ್ ಪಕ್ಕ. ಹಾಗೆ ನಾನಿಲ್ಲಿ ನಿಮಗೆ ಕಾಣಿಸ್ಲಿ ಚೆನ್ನಾಗಿ ಅಂತ ಇದ್ರ ಮೇಲೆ ಇಟ್ಟೀನಿ. ನೋಡಿ ಇಲ್ಲೇ ಇಟ್ಟೀನಿ. ಇದ್ರ ಪಕ್ಕದಲ್ಲಿ ಹಿಂಗೆ ಇಟ್ಕೊಂಡಿರ್ತೀರ, ಇದ್ರ ಪಕ್ಕದಲ್ಲಿ ನೋಡಿ ಹೀಗೆ. ಅಲ್ಲಿಗೆ ಇದು ಎಲ್ಲಿಂದ ಬಂದಿದೆ? ಇನ್ನೊಂದು ಕೀ ಅದೇ ಇಲ್ಲಿ ಹೋಗಿದೆ, ಗ್ಯಾಲೋಮೀಟರ್ ಮೆಮೊರೈಸ್ ಮಾಡ್ಕೊಂಡಿರಬೇಕು. ಆಮೇಲೆ ಆ ಮಿಕ್ಕಿರೋ ವಯರ್ ಇದೆಯಲ್ಲ, ಅಂದರೆ ಟರ್ಮಿನಲ್ ಯಾವುದು? ಕೀದು ಮಿಕ್ಕಿರೋ ಟರ್ಮಿನಲ್ ಗೋಸ್ ಟು ರೆಸಿಸ್ಟೆನ್ಸ್. ಆ ರೆಸಿಸ್ಟೆನ್ಸೇ ಇಲ್ಲಿ ಆರು. ನೋಡಿ ಆರ್ ಲಾಸ್ಟಿಗೆ ಎಲ್ಲಿ ಹೋಗುತ್ತೆ ನೋಡಿ, ಆರ್ ಕೀಯಿಂದ ಆರ್ಗೆ ಬಂತು. ಆರಿಂದ ನೆಗೆಟಿವ್ ಆಫ್ ದಿ ಬ್ಯಾಟ್ರಿ. ಆಲ್ರೆಡಿ ನೆಗೆಟಿವ್ ನಾನು ತೊಗೊಂಡಿದ್ದೀನಿ. ಬ್ಲ್ಯಾಕ್ ಇಲ್ಲಿ, ಬ್ಲ್ಯಾಕ್ ನೆಗೆಟಿವ್ ಸಾಮಾನ್ಯ ಹಂಗೆ ಮಾಡ್ಕೊಂಡಿರ್ತೀವಿ. ವಯರ್ನ ಬ್ಲ್ಯಾಕ್ ನೆಗೆಟಿವ್ ಇಂಟರ್ಚೇಂಜ್ ಮಾಡೋದು ಏನಾಗಲ್ಲ. ಸಾಮಾನ್ಯ ಬ್ಲ್ಯಾಕ್ ನೆಗೆಟಿವ್ ಆ್ಯಂಡ್ ರೆಡ್ ಪಾಸಿಟಿವ್ ಹಾಗೆ ಮಾಡ್ಕೊಂಡಿರ್ತಾರೆ. ನೋಡಿ ಇನ್ನೊಂದು ಸಲ ರಿವರ್ಸ್ ಆಗಿ ಬರೋಣ. ಆರಿಂದ ನೆಗೆಟಿವ್ ಆಫ್ ದಿ ಬ್ಯಾಟ್ರಿ, ರೈಟ್. ಆರಿಂದ ನೆಗೆಟಿವ್ ಆಫ್ ದಿ ಬ್ಯಾಟ್ರಿಯಿಂದ ಆರಿಂದ ಕೀ. ಆ ಕೀದು ಇನ್ನೊಂದು ಎಂಡಲ್ಲಿ ಹೋಗುತ್ತೆ, ಇನ್ನೊಂದು ಕೀ, ಅದೇ ಎಂಡು ಗ್ಯಾಲೋಮೀಟರ್. ಆ ಕೀಯಿಂದ ಎಸ್ಸಿಂದ ಗ್ಯಾಲೋಮೀಟ್ರದ್ದು ಇನ್ನೊಂದು ಎಂಡು ಪ್ಲಸ್ ಪಾಸಿಟಿವು. ನೋಡಿ ಈ ಥರ ಕನೆಕ್ಷನ್ ಮಾಡ್ತೀರಾ, ರೈಟ್. ಈಗ ರೀಡಿಂಗ್ ತೊಗೊಳ್ಳುವಾಗ ಕೆಲವರು ಸ್ಟ್ರಗಲ್ ಮಾಡ್ತಾಯಿದ್ರಿ, ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ರಿ. ಏನಿಲ್ಲ, ತುಂಬ ಈಸಿ. ಇದರಲ್ಲಿ ಫಸ್ಟ್ ನೀವು K1 ಕ್ಲೋಸ್ ಮಾಡ್ತೀರಾ. K1 ಅಂತ ಹೇಗೆ ಐಡೆಂಟಿಫೈ ಮಾಡ್ತೀರಾ ಹೇಳಿ? ಯಾವುದನ್ನ ಆರಿಗೆ ಕನೆಕ್ಟ್ ಮಾಡ್ತಿರೋ ಅದು K1, ಯಾವುದನ್ನು ಎಸ್ಸಿ ಕನೆಕ್ಟ್ ಮಾಡ್ತಿರೋ ದಟ್ ಈಸ್ K2. ಎಸ್ಸಿ ಕನೆಕ್ಟ್ ಮಾಡೋದು K2, ಆರು ಕನೆಕ್ಟ್ ಮಾಡಿರೋದು K1. ನಾವು ಯು ಕ್ಲೋಸ್ K1. ನೋಡಿ ಡಿಫ್ಲೆಕ್ಷನ್ ಬರ್ತಾ ಇದೆ. ಗೆಟಿಂಗ್ ಡಿಫ್ಲೆಕ್ಷನ್ ಬಿಯಾಂಡ್ 30. ನೋಡಿ ಈ ಥರ ಬಂದಾಗ ನೀವೇನು ಮಾಡಬೇಕು? 2000 ತೆಗೀರಿ. ತೆಗೆದ ಮೇಲೆ ಕೆಲವರು 4 ತೆಗೆಯೋದು, ಕಮ್ಮಿ ಆಗೋದು, ಒದ್ದಾಡ್ತಾ ಇದ್ರೆ ಹೆಂಗೆ ಮಾಡೋಂಗಿಲ್ಲ. ಇದು ನಮ್ಮ ಇದೇ ಇನ್ಸ್ಟ್ರೂಮೆಂಟ್ ಕೊಡೋದರಿಂದ ಗ್ಯಾಲೋಮೀಟ್ರನ್ನ ನೋಡಿ ಒಂದು 500 ತೆಗಿತೀನಿ. 500 ತೆಗೆದ್ರೆ ಎಷ್ಟು ಬರ್ತಾ ಇದೆ? ವಿತಿನ್ 30 ಬಂತು. ಅದು ಕ್ಲೋಸ್ ಮಾಡ್ತೀನಿ. ನಾನು 30 ಮೇಲೆ ನಿಲ್ಸ್ಕೋಬೇಕು. 200 ಸಾಕಾಗ್ತಿಲ್ಲ. 100 ನೋಡಿ ಎಲ್ಲವೂ ಟೈಟ್ ಮಾಡಿಕೊಂಡ್ರೆ ಕೀನ ಎಲ್ಲ ಟೈಟ್ ಮಾಡಿರಬೇಕು. ಸ್ವಲ್ಪ ಲೂಸ್ ಇದ್ರೂ ನಿಮಗೆ ಆ ರೀಡಿಂಗ್ ಚೇಂಜ್ ಆಗಿಬಿಡುತ್ತೆ. ಎಲ್ಲೋ ಇದೆ, ಯಾವುದೋ ಕನೆಕ್ಷನ್ ಮಿಸ್ ಆಗಿದೆ. ಇಲ್ಲ ನಾನು ಮಾಡಿದ್ದು ನೋಡಿ 30 ಇದೆ. ಎಕ್ಸಾಕ್ಟ್ 30 ಎಷ್ಟಕ್ಕೆ? 2000 ಪ್ಲಸ್ 200 ಪ್ಲಸ್ 100. ವಾಟ್ ಇಸ್ ಟೋಟಲ್ ವ್ಯಾಲ್ಯೂ? 2700. 2300. For 2300 I am getting 30 division deflection. You write that. Or 2300 30 deflection or 2300 30. ಆ 30 15 ಆಗಬೇಕು ಅಂದರೆ ಎಷ್ಟಿಲ್ಲಿ ಅನ್ಪ್ಲಗ್ ಮಾಡಬೇಕು ಅದನ್ನು ನೀವು ಜಿ ಅಂತ ತಗೊಳ್ತೀರಾ. ನೀವಿಲ್ಲಿ ನಾನು ಹೇಳಿದ್ದೆ ನಮ್ಮ ಇನ್ಸ್ಟ್ರೂಮೆಂಟ್ನಲ್ಲಿ ನಿಮಗೆ 100 ಬರೋದಿದು, ಅದನ್ನು ಬಯಾಟ್ ಮಾಡ್ಕೊಂಡಿರಿ. 100 ಬರುತ್ತೆ, ರೈಟ್. ಹಾಗಾಗಿ ನೀವಿಲ್ಲಿ 100ನ ಅನ್ಪ್ಲಗ್ ಮಾಡ್ತೀರಾ. 100 ಅನ್ಪ್ಲಗ್ ಮಾಡಿ ನೋಡಿ ಇಲ್ಲಿ ಕ್ಲೋಸ್ ಮಾಡ್ತಿದ್ದ ಹಾಗೇ ನಿಮಗಿಲ್ಲಿ ಡಿಫ್ಲೆಕ್ಷನ್ನು 50 ಬರುತ್ತೆ. ಅದರ 50% ನೋಡಿ ಲೂಸ್ ಆಗಿದೆ. ನೋಡಿ 50 ಬರ್ತಾಯಿದೆ. ಎಸ್ ಇಸ್ ಕಮಿಂಗ್ ಅರೌಂಡ್ 15. ಎಕ್ಸಾಕ್ಟ್ 15 ಬರ್ತಾಯಿದೆ. 30 ಇದು ಎಷ್ಟಕ್ಕೆ ಬಂತು? 15. ಮುಗೋಯ್ತು. ಅಲ್ಲಿಗೆ ಥೀಟಾ/2 ಆಗಲಿಕ್ಕೆ ಏನು ಅನ್ಪ್ಲಗ್ ಮಾಡಿದ್ರು ಎಸ್ನಲ್ಲಿ ದಟ್ ಈಸ್ ಜಿ ಫಿನಿಶ್ಡ್. ಅಲ್ಲಿಗೆ ನೀವು ಆರ್ ಕಂಡುಹಿಡಿದ್ರಿ, ಥೀಟಾ ಕಂಡುಹಿಡಿದ್ರಿ, ಜಿ ಕಂಡುಹಿಡಿದ್ರಿ. ದೆನ್ ಯು ಯೂಸ್ ದಿ ಫಾರ್ಮುಲಾ E divided by R plus G into theta, that is the value of K, figure of merit of the galvanometer. That's all, right? So ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ಇದೇ ಎಕ್ಸ್ಪೆರಿಮೆಂಟ್, ಇದೇ ಟ್ರಯಲ್ನ ರಿಪೀಟ್ ಮಾಡ್ತೀರಾ. ನೆಕ್ಸ್ಟ್ ಏನು ಮಾಡ್ತೀರಾ ಹೇಳಿ? ಬೈ ಚೇಂಜ್ ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ, ಓಪನ್ ಮಾಡಿ. ಯಾವುದನ್ನು? ಎಸ್ನ ಓಪನ್ ಮಾಡ್ಕೊಳ್ಳಿ. ಎಸ್ ಓಪನ್ ಮಾಡಿದ್ರಿ. ಈಗ ವಾಪಸ್ ಎಲ್ಲಿಗೆ ಬರುತ್ತದೋ 30ಗೆ ಬರುತ್ತೆ. ಬಟ್ ವಾಪಸ್ ನೀವು ಓಪನ್ ಮಾಡ್ತಿದ್ದಾಗೇ ಎಲ್ಲಿಗೆ ಬರುತ್ತದೋ 30ಗೆ. 30ನ ಮತ್ತೆ ಕಮ್ಮಿ ಮಾಡ್ಕೋಬೇಕು ಅಂದರೆ ಒಂದು 4 ಏನು ಮಾಡಿ? ಒಂದು 200 ತೆಗೀರಿ. 200 ತೆಗೆದ್ರೆ ನನಗೆ ಎಷ್ಟು ಬಂತು? 2 ಕಮ್ಮಿ ಆಯಿತು. ನಾನು ಒಂದು 500 ತೆಗಿತೀನಿ, ಜಾಸ್ತಿ ಆಯಿತು. 26 ಬರಬೇಕು. 200 ಹಾಕ್ಕೊಳ್ತೀನಿ. ನೋಡಿ 26 ಬಂತು. ಈಗ ನಾನು ಎಷ್ಟು ಅನ್ಪ್ಲಗ್ ಮಾಡಿದೆ? 2000 ಪ್ಲಸ್ 500 ಪ್ಲಸ್ 200 ಪ್ಲಸ್ 100 ಎಷ್ಟಾಯಿತು? 2800. 2800ಗೆ ಐ ಆಮ್ ಗೆಟಿಂಗ್ 26 ಡಿಫ್ಲೆಕ್ಷನ್. ಅದರ ಹಾಫು ನೋಡಿ ಇಲ್ಲಿ ಇದನ್ನ ಪ್ಲಗ್ ಮಾಡ್ತಿದ್ದಾಗೇ ಹಾಫ್ ಈಸ್ ಹೌ ಮಚ್? 13 ಟು ದ 26. 13 ಬಂದಿದೆ ಇಲ್ಲಿ, 13 ಬಂದಿದೆ. ಮತ್ತೇನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. 100 ಇರುತ್ತೆ. ಇದು ಫಿಕ್ಸು. ನೀವು ಎಸ್ನ
ಕ್ಲೋಸ್ ಮಾಡ್ತಿದ್ದಾಗೇ ಇದು K2 ಕ್ಲೋಸ್ ಮಾಡ್ತಿದ್ದಾಗೇ ಎಸ್ ಏನಿದೆಯೋ ಅದಕ್ಕೆ ಹಾಫ್ ಡಿಫ್ಲೆಕ್ಷನ್ ಬರುತ್ತೆ. ದಟ್ಸ್ ಆಲ್, ಫಿನಿಶ್ಡ್. ಅದು ಒಂದು ಸರಿ ಸೆಟ್ ಮಾಡಿಕೊಂಡ್ರೆ ಮುಗಿದೋಯ್ತು. ನೆಕ್ಸ್ಟು ಎಸ್ನ K2ನ ಕ್ಲೋಸ್ ಓಪನ್ ಮಾಡಿ ಮತ್ತೆ ಇಲ್ಲಿ ಯಾವುದಾದ್ರೂ ಒಂದು 200 ತೆಗೀರಿ. ನನಗೆ ಇನ್ನು 4 ಕಮ್ಮಿ ಆಗಬೇಕು. 26ಇಂದ 4 ಕಮ್ಮಿ ಆದರೆ 22. ನೋಡಿ ನನಗೆ ಇನ್ನೂ ಸಾಕಾಗ್ತಾಯಿಲ್ಲ, ಏನು ಮಾಡ್ತೀನಿ, 1000ನ ತೆಗೆದುಬಿಟ್ಟು ಇವನ್ನೆಲ್ಲ ಹಾಕ್ಕೊಳ್ತೀನಿ. 500 ಅವೆಲ್ಲ ತೆಗಿತೀನಿ. ನೋಡಿ ಹಾಕಿದ್ರೆ ಒಂದು 200. ನೋಡಿ ಈಗ 2000 + 1000 3000 + 300. 3300ಗೆ ಐ ಆಮ್ ಗೆಟಿಂಗ್ 22 ಡಿಫ್ಲೆಕ್ಷನ್. 3300 22. ಈಗ K2 ಕ್ಲೋಸ್ ಮಾಡಿದ್ರೆ ಹಾಫ್ ಡಿಫ್ಲೆಕ್ಷನ್ 11. ನಾನು ಏನು ಚೇಂಜ್ ಮಾಡಲಿಲ್ಲ, 100 ಇದೆ. ಎಸ್ ಎಷ್ಟಿದೆ, 100 ಇದೆ. ಸೊ ಎಸ್ ಏನು ಬಂತು ಅದೇ ಜಿ. ದಟ್ಸ್ ಆಲ್. ಈಗ ನೀವು ಫಾರ್ಮುಲಾ ಯೂಸ್ ಮಾಡಿ E/R + G × θ. ಈ ಎಷ್ಟು ಮಾಮೂಲಿ ಸೆಲ್ ಆಗಿರೋದ್ರಿಂದ ಇದು 1.5 ವೋಲ್ಟ್ಸ್ ಇರುತ್ತೆ. ಈ 1.5 ತೊಗೊಳ್ತೀರಾ. ಫಾರ್ ಎವ್ರಿ ಟ್ರಯಲ್ R G θ ಯೂಸ್ ಮಾಡಿ ಸಬ್ಸ್ಟಿಟ್ಯೂಷನ್ ಮಾಡಿ, ಇಲ್ಲಿ ಮಾಡಿದ್ದಾರೆ ನೋಡಿ, ಸಬ್ಸ್ಟಿಟ್ಯೂಷನ್ ಮಾಡಿ ಯು ಹ್ಯಾವ್ ಟು ಶೋ ದಿ ಆನ್ಸರ್ ಇಯರ್. ಅದನ್ನು ಇಲ್ಲಿ ಬರೀಬೇಕು. ಪವರ್ -6ನಲ್ಲಿ ಬರೀರಿ. ಇಲ್ಲಿ 19.8 10⁻⁻⁶ 3 ವ್ಯಾಲ್ಯೂಸ್ನ ಆ್ಯಡ್ ಮಾಡಿ 3 ಡಿವೈಡ್ ಮಾಡಿ ಆನ್ಸರ್ನ ಬರೀರಿ. ಈ ಕಡೆ ರಿಸಲ್ಟ್ ಗ್ಯಾಲ್ವೋಮೀಟರ್ ರೆಸಿಸ್ಟೆನ್ಸ್ G ಓಮ್ಸ್, ಫಿಗರ್ ಆಫ್ ಮೆರಿಟ್ K ಆಂಪಿಯರ್ ಪರ್ ಡಿವಿಷನ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಯೂನಿಟ್ ಬರೀಬೇಕು. ಇಷ್ಟು ನಿಮ್ಮ ಎಕ್ಸ್ಪರಿಮೆಂಟ್. ಇಷ್ಟು ನೀವು ಪ್ರಾಕ್ಟೀಸ್ ಮಾಡಿ ಮುಂದೆ ಹೋಗೋಣ.